ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು RRB ಗ್ರೂಪ್ ಡಿಯ 17 ಆಗಸ್ಟ್ 2022ರಂದು ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ಯಾವ ರೀತಿ ಸಾಲ್ವ್ ಮಾಡಬೇಕು? ಫಸ್ಟ್ ಬ್ರಾಕೆಟನ್ನು ಸಾಲ್ವ್ ಮಾಡ್ಕೊರಿ. 3ರ ವರ್ಗ ಐತಿ, 3ರ ಸ್ಕ್ವೇರ್ ಅಂದರೆ ಎಷ್ಟು ಬರ್ತೈತಿ? 9. 9ರ ಕ್ಯೂಬ್ ಕಂಡುಹಿಡಿಬೇಕು. ಓಕೆ, ಪ್ಲಸ್ 2ರ ಕ್ಯೂಬ್ ಎಷ್ಟು ಬರ್ತೈತಿ? 8. ಆಮೇಲೆ ಇದ್ರದ್ದು ಏನು ಕಂಡುಹಿಡಿಬೇಕು? ಸ್ಕ್ವೇರ್. 9ರ ಕ್ಯೂಬ್ ಎಷ್ಟು? 729. ಪ್ಲಸ್ 8ರ ಸ್ಕ್ವೇರ್ ಎಷ್ಟು? 64. ನೋಡ್ರಿ, ಇಲ್ಲಿ ಕೊನೆಯ ಸಂಖ್ಯೆ ಅಷ್ಟೇ ಚೆಕ್ ಮಾಡ್ರಿ. 9ಕ್ಕೆ 4 ಕೂಡಿಸಿದ್ರೆ ಎಷ್ಟು ಬರಬೇಕು? 13 ಬರಬೇಕು. ಕೊನೆಯಲ್ಲಿ 3 ಬರಬೇಕು. ಕೊನೆಯಲ್ಲಿ 3 ಯಾವ ಆಪ್ಷನ್ ಐತಿ? ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು ಹಂಗೂ ಕೂಡಿಸಿದ್ರೆ 72, 6, 78 ಒಂದು ಕೈಲ ಅಂತಂದ್ರೆ ಎಷ್ಟು ಬರ್ತದೆ? 79. ಓಕೆ, ರೈಟ್. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ಸಂಖ್ಯೆ 4 ಮತ್ತು 8ರಿಂದಲೂ ಭಾಗಿಸಬಹುದು? ನೋಡ್ರಿ, 4ರದ್ದು ಚೆಕ್ ಮಾಡಕ್ಕೆ ಹೋಗ್ಬೇಡ್ರಿ ನೀವು, ಯಾಕಂದ್ರೆ 8ರಿಂದ ಭಾಗ ಹೋಗತ್ತಂದ್ರೆ ಅದು ಆಟೋಮೆಟಿಕಲಿ ಏನಾಗ್ತದ? 4ರಿಂದ ಭಾಗ ಹೋಗುತ್ತದೆ. ಓಕೆ, ಹಂಗಾರೆ ಡೈರೆಕ್ಟ್ 8ರಿಂದ ಯಾವ ಸಂಖ್ಯೆ ಭಾಗಕ್ಕೆ ಚೆಕ್ ಮಾಡ್ರಿ. ನಮಗೆಲ್ಲರಿಗೂ ಗೊತ್ತದ 8ರಿಂದ ಯಾವ ಸಂಖ್ಯೆ ಭಾಗಕ್ಕಂದ್ರೆ ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋದರೆ, ಕೊನೆಯ 3 ಸಂಖ್ಯೆಗಳು 8ರಿಂದ ಭಾಗ ಹೋದರೆ ಆ ಒಂದು ಸಂಖ್ಯೆ ಪೂರ್ತಿ 8ರಿಂದ ಭಾಗ ಹೋಗ್ತದ. ಓಕೆ, ನೋಡ್ರಿ, ಕೊನೆಯ 3 ಸಂಖ್ಯೆ ಮಾತ್ರ ಚೆಕ್ ಮಾಡಿ. 4 8 32, 6 ಉಳಿತು. 62 8ರಿಂದ ಭಾಗ ಹೋಗಿಲ್ಲ, ಸೊ ಇದು ಕ್ಯಾನ್ಸಲ್. ಓಕೆ, 8 1 8 ಹೋತು, 8 3 24, ಇದು ಭಾಗ ಹೋಗ್ತದೆ. 8 4 32, 2 ಉಳಿತು, 22 ಆಯಿತು, ಸೊ ಇದು ಭಾಗ ಹೋಗೋದಿಲ್ಲ. 8 1 8, 8 5 40, 2 ಶೇಷ ಉಳಿಯತೈತಿ, ಸೊ ಇದು ಕೂಡ 8ರಿಂದ ಭಾಗ ಹೋಗಂಗಿಲ್ಲ. ಒಂದೇ ಒಂದು ಆಪ್ಷನ್ ಇತ್ತು, ಆಪ್ಷನ್ 2 8ರಿಂದ ಭಾಗ ಹೋಗ್ತಿತ್ತು. ಫಾರ್ ಎಕ್ಸಾಂಪಲ್, ಈಗ 4 6 8 6 7 9 5 7 6 4 8 ಈ ರೀತಿ ಪ್ರಶ್ನೆ ಇತ್ತು ಅನ್ಕೋರಿ. ಈ ಸಂಖ್ಯೆ 8ರಿಂದ ಭಾಗ ಹೋಗ್ತಿಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಪೂರ್ತಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಕೊನೆಯ 3 ಸಂಖ್ಯೆಗಳನ್ನು ಮಾತ್ರ ಚೆಕ್ ಮಾಡೋದು. 8 8 64, 8 1 8. ಹಂಗಾರೆ ಈ ಸಂಖ್ಯೆ ಪೂರ್ತಿ ಏನಾಗ್ತದ? 8ರಿಂದ ಭಾಗ ಹೋಗ್ತದ. ಈ ರೀತಿ ನಾವೇನು ಮಾಡಬೇಕು? 8ರಿಂದ ಭಾಗಾಕಾರವನ್ನು ಚೆಕ್ ಮಾಡಬೇಕು. ಒಂದು ವೇಳೆ 4ದು ಕೇಳಿದ್ರೆ ಏನು ಮಾಡಬೇಕು ಅಂತಾನೆ? ಕೊನೆಯ 2 ಸಂಖ್ಯೆಗಳನ್ನು ಮಾತ್ರ ಚೆಕ್ ಮಾಡ್ಬೇಕು. 4 1 4, 4 2 8, ಈ ಸಂಖ್ಯೆ 4ರಿಂದ ಭಾಗ ಹೋಗ್ತದಂತ ಚೆಕ್ ಮಾಡಿಬಿಡೋದು, ಮುಗಿದೋಯ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ದಶಮಾಂಶ ಪ್ರಶ್ನೆ ಕೊಟ್ಟಿದ್ದಾರೆ. ಇದು ಯಾವ ಮೌಲ್ಯಕ್ಕೆ ಸಮನಾಗಿದೆ ಅಂತ ಕೊಟ್ರೆ ಸೇಮ್ ಸಂಖ್ಯೆಗಳ ಇಲ್ಲಿದ ನೋಡ್ರಿ. ಇಲ್ಲಿ ಏನದ? ಇಲ್ಲೂ ಕೂಡ ಅದೇ ಸೇಮ್ ಸಂಖ್ಯೆ ಅದಾವ, ಆದ್ರೆ ಬಿಂದುಗಳು ಮಾತ್ರ ಎಕ್ಸ್ಚೇಂಜ್ ಆಗಿದಾವ. ನೋಡ್ರಿ, ಈ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕಂದ್ರೆ ಮೊದಲಿಗೆ ಬಿಂದುವನ್ನ ಎಣಿಸ್ರಿ. ಇಲ್ಲಿ ಬಲಗಡೆಯಿಂದ ಎಣಿಸ್ರಿ. 1 ಸ್ಥಾನ, ಇಲ್ಲಿ 1 ಸ್ಥಾನ ಅಂದ್ರೆ 2 ಸ್ಥಾನ ಆಯ್ತು. ಇಲ್ಲಿ 4 ಸ್ಥಾನ, ಹಂಗಾರೆ 6 ಸ್ಥಾನ ಬಿಟ್ಟು ಪಾಯಿಂಟ್ ಇರ್ಬೇಕು. ಹಂಗಾರೆ ಇಲ್ಲೂ ಕೂಡ ಎಣಿಸಿದಾಗ ಬಲಗಡೆಯಿಂದ ಎಷ್ಟು ಸ್ಥಾನ ಇರಬೇಕು? 6 ಸ್ಥಾನ ಇರಬೇಕು. 1 2 3 4 5, 5 ಸ್ಥಾನ ಬಿಟ್ಟು ಬಿಂದು ಐತಿ, ಸೊ ಇದು ಕ್ಯಾನ್ಸಲ್. 1 2 3 4 5 6, ಇದು 6 ಸ್ಥಾನ ಬಿಟ್ಟು ಐತಿ, ಇದು ಕೂಡ ಆಗೋ ಚಾನ್ಸ್ ಇದೆ. ಇವು 4, ಇವೆರಡು 6, ಇವೆರಡು 8, ಸೊ ಇದು ಕೂಡ ಕ್ಯಾನ್ಸಲ್. 4 6 9, ಸೊ ಇದು ಕೂಡ ಕ್ಯಾನ್ಸಲ್. ಒಂದೇ ಒಂದು ಆಪ್ಷನ್, ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ಏನಿಲ್ಲ, ಇಲ್ಲಿ ಸೇಮ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಬಿಂದುವಿನ ಅಂದ್ರೆ ದಶಮಾಂಶದ ಕಲ್ಪನೆ ಐತೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ತಾರೆ ಅಷ್ಟೇ. ಇದು ತುಂಬ ಈಸಿ ಆಗಿರುವಂಥ ಪ್ರಶ್ನೆ ಆಗಿತ್ತು. ಏನು ಇದ್ರ ಕ್ಯಾಲ್ಕುಲೇಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಓಕೆ, ಮತ್ತು ಎಲ್ಲ ಪ್ರಶ್ನೆಗಳು ಈಸಿಯಾಗಿರ್ತಾವೆ ಅನ್ಕೊಳಕ್ಕೆ ಹೋಗ್ಬಿಡ್ರಿ. ರೈಲ್ವೆ ಎಕ್ಸಾಮ್ನಲ್ಲಿ ಈಸಿ ಕ್ವಶನ್ಸ್ ಇರ್ತಾವೆ, ಮಾಡ್ರೇಟ್ ಕ್ವಶನ್ಸ್ ಇರ್ತಾವೆ, ಕ್ಯಾಲ್ಕುಲೇಟಿವ್ ಪ್ರಶ್ನೆನೂ ಇರ್ತಾವೆ. ನೀವು ಈಸಿ ಪ್ರಶ್ನೆಯನ್ನು ಎಷ್ಟು ಬೇಗನೆ ಸಾಲ್ವ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ಡಿಫಿಕಲ್ಟ್ ಕ್ವಶನನ್ನು ಟೈಮ್ ತೊಗೊಂಡು ಸಾಲ್ವ್ ಮಾಡ್ತೀರಿ, ಅಷ್ಟು ನಿಮ್ಮ ಸ್ಕೋರ್ ಇಂಪ್ರೂವ್ ಆಗ್ತದೆ. ಅಷ್ಟು ಕೆಲವೊಂದಿಷ್ಟು ಜನರಿಗಿಂತ ನೀವೇನು ಮಾಡ್ತೀರಿ? ಮುಂದೆ ಹೋಗ್ತೀರಿ. ಓಕೆ, ರೈಟ್. ಇದನ್ನು P/Qನಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೇಮ್ ಇದು ಯಾವ ರಿಕರಿಂಗ್ ಡಿಜಿಟ್ಸ್ ಅಂತಾರೆ ಇವಕ್ಕೆ. ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿ ಹಾಕಿದ್ದೀನಿ. ಆ ವಿಡಿಯೋನ ಕಂಪ್ಲೀಟಾಗಿ ಅದರ ಮಾಹಿತಿಯನ್ನು ಹಾಕಿದ್ದೀನಿ. ಅದು ಭಾಳ ಏನಿಲ್ಲ, ಭಾಳ ಒಂದು 30ರಿಂದ 30 ನಿಮಿಷ 40 ನಿಮಿಷದ ಒಳಗಿಂದ ವಿಡಿಯೋನ ಇದೆ ಅದು. ಓಕೆ, ಅದನ್ನು ನೀವು ರೆಫರ್ ಮಾಡ್ಕೋಬೋದು, ರಿಕರಿಂಗ್ ಡಿಜಿಟ್ಸ್ ಅಂತ. ಓಕೆ,
ರೈಟ್. ಯಾವ ರೀತಿ ಮಾಡ್ಬೇಕು ಈಗ ನೋಡ್ರಿ. ಇದು ಏನು ಸಂಖ್ಯೆ ಕೊಟ್ಟಿರ್ತಾರ ಆ ಸಂಖ್ಯೆ ಬರೀರಿ. 4, 2, 4. ಓಕೆ. ಎಷ್ಟು ಸಂಖ್ಯೆಯ ಮೇಲೆ ಬಾರ್ ಇರ್ತದಲ್ಲ ಅಷ್ಟು ಕೆಳಗಡೆ 9 ಬರ್ರಿ. ಎಷ್ಟು ಸಂಖ್ಯೆಯ ಮೇಲೆ ಬಾರ್ ಇರ್ತದೆ ಅಷ್ಟು ಕೆಳಗಡೆ 9 ಬರ್ರಿ. 2 ಸಂಖ್ಯೆ ಮೇಲೆ ಬಾರ್ ಐತಿ 2 9 ಬರ್ರಿ. ಒಂದು ಸಂಖ್ಯೆ ಎಷ್ಟು ಸಂಖ್ಯೆಯ ಮೇಲೆ ಬಾರ್ ಇರಂಗಿಲ್ಲ ಅಷ್ಟು 0 ಬರಿಬೇಕು. ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ ಅಷ್ಟು 0 ಬರೆದ್ರಿ. ಯಾವ ಸಂಖ್ಯೆ ಮೇಲೆ ಬಾರ್ ಇರಂಗಿಲ್ಲ ಆ ಸಂಖ್ಯೆಯನ್ನು ಏನು ಮಾಡ್ತೀರಿ ಕಳಿತೀರಿ. ಸಿಂಪಲ್. 4 2 4 ಐತಿ 4 2 4 ಬರ್ದ್ರಿ. 2 ಸಂಖ್ಯೆ ಮೇಲೆ ಬಾರ್ ಐತಿ 2 9 ಬರ್ದ್ರಿ. ಒಂದು ಸಂಖ್ಯೆ ಮೇಲೆ ಬಾರ್ ಇಲ್ಲ ಆ ಒಂದು 0 ಅದ್ರ ಜಾಗದಾಗ ಏನು ಬರ್ದ್ರಿ 0 ಬರ್ದ್ರಿ. ಓಕೆ. ಆ ಯಾವ ಸಂಖ್ಯೆ ಮೇಲೆ ಬಾರ್ ಇಲ್ಲಲ್ಲ ಅದನ್ನ ಏನು ಮಾಡ್ತೀರಿ ಕಳಿತೀರಿ. 424 4 ಕಳೆದ್ರೆ ಎಷ್ಟು ಬಂತು 420. ಕೆಳಗಡೆ 990. 0 ಇಂದ 0 ಹೋಯ್ತು. 0 ಇಂದ 0 ಹೋಯ್ತು. ಓಕೆ. ಹಾಂ, ಈಗ ಯಾವ ಸಂಖ್ಯೆಯಿಂದ ಭಾವುಕತ್ತಿದ್ದು 3ರಿಂದ 3 1 3 3 4 12 3 33 14/31. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಇದು ನಿಮಗೆ ಗೊತ್ತಿದ್ರೆ ಎಷ್ಟು ಈಸಿ ಪ್ರಶ್ನೆ ಅಲ್ವಾ. ಓಕೆ. ಏನದ ಈ ದತ್ತಾಂಶದ ಮಧ್ಯಮಾನವನ್ನು ಕಂಡುಹಿಡಿರಿ. ಇದು ಆ್ಯಕ್ಚುಲಿ 7th ಕ್ವಶನ್. ಆ್ಯಕ್ಚುಲಿ 7th ಕ್ಲಾಸ್ ಕ್ವಶನ್. ಓಕೆ. ಇದನ್ನು ಫಸ್ಟ್ ಏನು ಮಾಡಬೇಕು ಗೊತ್ತಾ, ಮೀಡಿಯನ್ ಮಧ್ಯಮಾನ ಕಂಡುಹಿಡಿಬೇಕಂತಂದ್ರೆ ಮಧ್ಯಮಾನ ಅಂತಾರ ಇಲ್ಲ ಮಧ್ಯಾಂಕನು ಅಂತ ಹೇಳ್ತಾರೆ. ಓಕೆ. ಇವನ್ನ ಫಸ್ಟ್ ಏರಿಕೆ ಕ್ರಮದೊಳಗೆ ಬರೀಬೇಕು. ನಾವು ಏನು ಮಾಡಬೇಕು ಏರಿಕೆ ಕ್ರಮದೊಳಗೆ. ಫಸ್ಟ್ ಏನು ಬರ್ತೈತಿ 11 15 11 ಆಯ್ತಾ. ಆಮೇಲೆ 15 ಆಮೇಲೆ 16 ಆಮೇಲೆ 17 17 ಇಲ್ಲಿ 17. ಓಕೆ. ನೆಕ್ಸ್ಟ್ ಆಮೇಲೆ 18 ಮುಗೀತು. ಆಮೇಲೆ 22 ಆಮೇಲೆ 22 ಆದ್ಮ್ಯಾಗ 33 ಮುಗಿದ್ಮ್ಯಾಗ 51 ಮುಗಿದ್ಮ್ಯಾಗ 71 ಆಮೇಲೆ 75 ಓಕೆ. ಇಷ್ಟಂತೂ ಬರೆದ್ರಿ. ಹಾಂ. ಓಕೆ. ಈಗ ಏನು ಮಾಡ್ಬೇಕು ಗೊತ್ತ ನೀವು, ಎರಡೂದ್ರೊಳಗೆ ಮಧ್ಯದಲ್ಲಿರುವಂತಹ ಸಂಖ್ಯೆ ನೋಡ್ರಿ. ಈಗ ಎಷ್ಟು ಸಂಖ್ಯೆ ಇದಾವು ಟೋಟಲ್ 2 4 6 8 10 ಸಂಖ್ಯೆ ಇದಾವೆ. 10 ಸಂಖ್ಯೆ ಇದಾವೆ ಅಂದ್ರೆ ಈಗ ಮಧ್ಯದಲ್ಲಿ ಒಂದೇ ಸಪ್ರೇಟ್ ಸಂಖ್ಯೆ ಇರಲಿಲ್ಲ. ಇಲ್ಲ, ಬೆಸ ಸಂಖ್ಯೆಗಳಿದ್ದು ಅಂದ್ರೆ ಮಧ್ಯದಲ್ಲಿ ಒಂದೇ ಸಂಖ್ಯೆ ಸಿಗ್ತಿತ್ತು. ಓಕೆ. ಈಗ 10 ಸಂಖ್ಯೆ ಇದಾವೆ ಅಂದ್ರೆ ಈ ಕಡೆ 4 ಬಿಡ್ರಿ, ಆಮೇಲೆ ಈ ಕಡೆ 4 ಬಿಡ್ರಿ. ಈ ಮಧ್ಯದಲ್ಲಿ ಎಷ್ಟು ಸಂಖ್ಯೆ ಇದಾವೆ ಇವು 2 ಸಂಖ್ಯೆ ಉಳಿದು. ಓಕೆ. 2 ಸಂಖ್ಯೆಯನ್ನು ಕೂಡಿಸ್ರಿ. 2 ಸಂಖ್ಯೆಯನ್ನು ಕೂಡಿಸ್ರಿ ಎಷ್ಟು ಬಂತಪ್ಪ 40 ಬಂತು. ಇದನ್ನ 2ರಿಂದ ಭಾಗಿಸ್ರಿ. 2 ಸಂಖ್ಯೆ ಅದಾವ ಅಂದ್ರೆ ಎಷ್ಟರಿಂದ ಭಾಗಿಸ್ತೀರಿ 2ರಿಂದ ಭಾಗಿಸಿರಿ. ಮುಗೀತು. 20 ಉತ್ತರ. ಆಪ್ಷನ್ 2 ಸರಿಯಾದ ಉತ್ತರ ಆಗಿರ್ತದೆ. ಸಿಂಪಲ್ ಆಗಿರುವಂಥದ್ದು. ಒಂದು ವೇಳೆ ಏನಾರೆ ಬೆಸ ಸಂಖ್ಯೆ ಇತ್ತಂದ್ರೆ 24 35 47 ಈ ರೀತಿ ಅಂತ ಅನ್ಕೋರಿ. ಅವಾಗ ಮಧ್ಯಮಾನ ಕಂಡಿಡ್ರಿ ಅಂತಂದ್ರೆ ಈ ಕಡೆ ಸಂಖ್ಯೆ ಬಿಡ್ತೀರಿ, ಈ ಕಡೆ ಸಂಖ್ಯೆ ಬಿಡ್ತೀರಿ. ಮಧ್ಯದಲ್ಲಿ ಯಾವ ಸಂಖ್ಯೆ ಇರ್ತದ ಆ ಸಂಖ್ಯೆಯನ್ನು ತಗೋತೀರಿ. ಓಕೆ. ರೈಟ್. ನೆಕ್ಸ್ಟ್, ಒಂದು ಪಠ್ಯ ಪುಸ್ತಕದಲ್ಲಿ ಒಟ್ಟು 892 ಪುಟಗಳಿವೆ. ಅದನ್ನು 2 ಭಾಗಗಳಾಗಿ ವಿಂಗಡಿಸಿದೆ. ಪುಸ್ತಕದ 2ನೆಯ ಭಾಗದಲ್ಲಿ ಮೊದಲನೆಯ ಭಾಗಕ್ಕಿಂತ 52 ಪುಟಗಳು ಕಡಿಮೆ ಇವೆ. ಓಕೆ. ಪುಸ್ತಕದ 2ನೆಯ ಭಾಗದಲ್ಲಿ ಎಷ್ಟು ಪುಟಗಳಿವೆ? ಇದನ್ನು ನಿಮ್ಗೆ ಎಕ್ಸ್ ಅದು ಇದು ಅಂದ್ಕೊಂಡೆಲ್ಲ ನೀವು ಮಾಡ್ತೀರಿ, ನಿಮಗೆ ಹೇಳಿಕೊಟ್ಟಿರ್ತಾರೆ. ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮಗೊಂದು ಈಸಿ ಮೆಥಡ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿರಿ. ಯಾವ ರೀತಿ? ಟೋಟಲ್ 892 ಪುಟಗಳದಾವೆ. ಎಷ್ಟು ಪುಟಗಳದಾವು? 892 ಪುಟಗಳು ಅದಾವ. ಓಕೆ. ಇದ್ರೊಳಗೆ 2 ಭಾಗ ಮಾಡ್ಯಾರ. ನಾವು ಮೊದಲಿಗೆ ಏನು ಮಾಡೋಣ, 2 ಸಮ ಭಾಗ ಮಾಡೋಣ. ಇದ್ರೊಳಗೆ 446, ಇದ್ರೊಳಗೆ 446 ಸಮ ಭಾಗ ಮಾಡಿದ್ದೀವಿ. ಓಕೆ. ನಮಗೆ ಎರಡೂದ್ರಾಗ ವ್ಯತ್ಯಾಸ ಎಷ್ಟು ಬರಬೇಕು? 52 ಬರಬೇಕು. ಈ 52 ಬರಬೇಕಂದ್ರೆ ಇದರ ಅರ್ಧ ಎಷ್ಟು? 26. 52ರ ಅರ್ಧ ಎಷ್ಟು? 26. ಈ 26ನ್ನ ಈ ಕಡೆ ಕೂಡಿಸ್ರಿ, 26ನ್ನ ಈ ಕಡೆ ಕಳೀರಿ. 26ನ್ನ ಈ ಕಡೆ ಕೂಡಿಸ್ರಿ, 26ನ್ನ ಈ ಕಡೆ ಕಳೀರಿ. ಹಂಗಾರೆ ನೋಡ್ರಿ ಎಷ್ಟಾಯ್ತು? 6ರಾಗ 6 ಹೋದ್ರೆ 0, 4ರಾಗ 2 ಹೋದ್ರೆ 2, 4ಕ್ಕೆ 4. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೋಡ್ರಿ ಯಾಕೆ? ನೋಡ್ರಿ 6 6 12, 4 2 6 1 7, 4ಕ್ಕೆ 4. ನೋಡ್ರಿ ವ್ಯತ್ಯಾಸ 52 ಪುಟಗಳದ್ದು ಐತೆ, ಹೌದಿಲ್ಲ? ಈ ಕಡೆ 472, ಈ ಕಡೆ 420. ವ್ಯತ್ಯಾಸ 52 ಪುಟಗಳದವ. 2 ಕೂಡಿಸಿದ್ರೆ
892 ಪುಟಗಳೇ ಆಗ್ತವ. ಹೌದೋ ಇಲ್ಲೋ? ರೈಟ್. ಇದು ಒಂದು ಬೆಸ್ಟ್ ಮೆಥಡ್. ನೀವು ಎಕ್ಸಾಮ್ ಒಳಗೆ ಈ ಅಪ್ರೋಚನ್ನು ಯೂಸ್ ಮಾಡಿರಿ. ನಿಮ್ಗೆ ಬೇಸಿಕ್ ಮೆಥಡ್ ಬೇಕಂದ್ರೆ ಅದನ್ನು ಹೇಳ್ತೀನಿ ನೋಡಿರಿ. ಮೊದಲೇ ಬುಕ್ ಒಳಗೆ ಎಕ್ಸ್ ಇದ್ದು, ಇನ್ನೊಂದು ಬುಕ್ಸ್ ಒಳಗೆ ಎಕ್ಸ್ ಪ್ಲಸ್ 52 ಅನ್ಕೊಳ್ಳೋಣ. ಸಣ್ಣ ಬುಕ್ ಒಳಗೆ ಎಕ್ಸ್ ಇದ್ದು, ಆಮೇಲೆ ಇನ್ನೊಂದು ಬುಕ್ ಒಳಗೆ ಎಕ್ಸ್ ಪ್ಲಸ್ 52, ಇದಕ್ಕಿಂತ 52 ಹೆಚ್ಚಿಗೆ ಇರಬೇಕು. ಹಿಂಗಾಗೋದ್ರಿಂದ ಎಷ್ಟೈತಿ? 892 ಪುಟಗಳಿದಾವೆ. ಎಕ್ಸ್ ಇಂಟು ಎಕ್ಸ್ 2x ಪ್ಲಸ್ 52 ಈಸ್ ಈಕ್ವಲ್ ಟು 892. ಈ 52 ಈ ಕಡೆ ಪ್ಲಸ್ ಇದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಮೈನಸ್ 52 ಆಕತಿ. 0 ಆಯಿತು, 4 ಆಯಿತು, 840 ಆಯಿತು. ಹಂಗಾರೆ ನಾವು 2x ಅಷ್ಟು ಉಳಿದಿದ್ದಲ್ಲಿ 2x ಈಸ್ ಈಕ್ವಲ್ ಟು 840. ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಅದಕ್ಕೆ 2 1ಲೇ 2 4ಲೇ 2 2ಲೇ ಮುಂದೊಂದು 0. ಹಿಂಗೆ ಕೂಡ ಮಾಡ್ಬೋದು. ಬಟ್ ಈ ಡೈರೆಕ್ಟಾಗಿನೇ ಸಾಲ್ವ್ ಮಾಡ್ಬೋದಲ್ಲ. ರೈಟ್. ಹೋಪ್ ಅರ್ಥ ಆಗಿದೆ ಅಂದ್ಕೋತೀನಿ. ಅರ್ಥ ಆಗಿದ್ರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ. 3 ಸಮಾಂತರ ರೇಖೆಗಳು 2 ತ್ರಿಯಕ ರೇಖೆಗಳು ಛೇದಿಸಿದಾಗ ಮೊದಲ ತ್ರಿಯಕ ರೇಖೆಯಿಂದ ಉಂಟಾಗುವ ಅಂತರ್ಖಂಡಗಳ ಅನುಪಾತ 3:4 ಆಗಿದ್ದರೆ ಎರಡನೇ ತ್ರಿಯಕ ರೇಖೆಯಿಂದ ಉಂಟಾಗುವ ಅಂತರ್ಖಂಡಗಳ ಅನುಪಾತ ಎಷ್ಟಿರ್ತದೆ? ಅದು ಕೂಡ 3.4 ಇರ್ತದೆ. ಓಕೆ. ಇದು 8ನೇ ತರಗತಿಯಲ್ಲಿ ಇರುವಂತಹ ಪ್ರಶ್ನೆ. ಓಕೆ. ಒಂದು ಥಿಯರಮ್ ಅದ. ಏನು ಥಿಯರಮ್ಪ? ಮೊದಲೇ ತ್ರಿಯಕ ರೇಖೆಯಿಂದ ಉಂಟಾದ ಅಂತರ್ಖಂಡಗಳ ಅನುಪಾತ ಎರಡನೇ ತ್ರಿಯಕ ರೇಖೆಗಳಿಂದ ಉಂಟಾದ ಅಂತರ್ಖಂಡಗಳ ಅನುಪಾತವು ಸಮನಾಗಿರುತ್ತದೆ ಅಂತ ಹೇಳಿದಾರೆ. ಓಕೆ. ಹಂಗಾರೆ ಇಲ್ಲಿ 3.4 ಇದ್ರೆ ಇಲ್ಲೂ 3.4 ಇರ್ತದೆ. ಓಕೆ. ಇದರಲ್ಲಿ ಸಾಲ್ವ್ ಮಾಡುವಂಥದ್ದು ಏನಿಲ್ಲ. ನಿಮಗೆ ಈ ಒಂದು ಪ್ರಮೇಯ ಥಿಯರಮ್ ಗೊತ್ತಿದ್ರೆ ಮುಗಿದೋಯ್ತು. ಇದ್ರ ಡೈರೆಕ್ಟ್ ಮೊದಲ ತ್ರಿಯಕ ರೇಖೆಯಿಂದ ಉಂಟಾಗುವ ಅಂತರ್ಕೋನಗಳ ಅನುಪಾತ ಎರಡನೇ ತ್ರಿಯಕ ರೇಖೆಯಿಂದ ಉಂಟಾಗುವ ಅಂತರ್ಖಂಡಗಳ ಅನುಪಾತಕ್ಕೆ ಏನಾಗಿರ್ತದೆ? ಸಮ ಆಗಿರ್ತದೆ. ಮುಗೀತು. ಇದು 3:4 ಇದ್ರೆ ಇದು 3:4 ಇರ್ತದೆ. ರೈಟ್. ನೆಕ್ಸ್ಟ್ 3 4 1 3 5 2 7 8 ಸಂಖ್ಯೆಯಲ್ಲಿ ಪ್ರತಿ ಬೆಸ ಅಂಕಿಗೆ 2 ಸೇರಿಸಿ ಬೆಸ ಸಂಖ್ಯೆಗೆ ಎಷ್ಟು ಕೂಡಿಸ್ಬೇಕು? 2 ಕೂಡಿಸ್ಬೇಕು. ಓಕೆ. ಸಮ ಸಂಖ್ಯೆಗೆ ಆಡ್ ಸಂಖ್ಯೆಗೆ 2 ಕೂಡಿಸ್ಬೇಕು. ಸಮ ಸಂಖ್ಯೆಗೆ ಈವನ್ ಸಂಖ್ಯೆಗೆ ಏನು ಮಾಡಬೇಕು? 1 ಕಳಿಬೇಕು. ಎಡದಿಂದ ಮೂರನೆಯ ಮತ್ತು ಬಲದಿಂದ ಮೂರನೆಯ ಅಂಕಿಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಹಿಂಗೆ ಮಾಡಿದಾಗ ಕೇಳ್ಯಾರ. ಓಕೆ. ಫಸ್ಟ್ ಬರೆಯೋಣ. 3 4 1 3 5 2 7 8. ನಾ ಇಲ್ಲಿ ಟೈಮ್ ಐತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಬರಿತಾ ಇದ್ದೀನಿ. ಎಕ್ಸಾಮ್ ಒಳಗೆ ನೀವು ಬರೆಯೋಂಗಿಲ್ಲ. ಡೈರೆಕ್ಟ್ 3 2 5 4ರಾಗ 1 ಕಳೆದ್ರೆ 3 1 3 1 2 3 ಈ ರೀತಿನ ಬರ್ಕೋತ ಹೋಗ್ಬೇಕು. ನೀವು ಪ್ರತಿಯೊಂದನ್ನು ಬರ್ಕೋತ್ಕೊಂಡ್ರಾಕ್ ಹೋಗ್ಬೇಡ್ರಿ. ಓಕೆ. ಓಕೆ. ಹಂಗಾರೆ ಇದು 3 ಐತಿ. ಬೆಸ ಸಂಖ್ಯೆ ಇದಕ್ಕೆ 2 ಕೂಡಿಸ್ಬೇಕು. 2 ಕೂಡಿಸಿದ್ರೆ 5. ಇದು ಬೆಸ ಸಂಖ್ಯೆ ಇದಕ್ಕೆ 2 ಕೂಡಿಸಿದ್ರೆ 7. ಇದು ಸಮ ಸಂಖ್ಯೆ 1 ಕಳೆದ್ರೆ 1. ಇದು ಬೆಸ ಸಂಖ್ಯೆ 2 ಕೂಡಿಸಿದ್ರೆ 9. ಸಮ ಸಂಖ್ಯೆ ಒಳಗೆ 1 ಕಳೆದ್ರೆ 7. ಎಡದಿಂದ ಮೂರನೆಯ ಬಲದಿಂದ ಮೂರನೆಯ ಸಂಖ್ಯೆಯನ್ನು ಕೂಡಿಸ್ಬೇಕು. ಮೊತ್ತ ಕೇಳಿದಾರೆ ಅಂದರೆ ಕೂಡಿಸ್ಬೇಕು. 3 1 4 ಮುಗೀತು. ನೆಕ್ಸ್ಟ್ 7 ಮೀಟರ್ ತ್ರಿಜ್ಯ ಮತ್ತು 10 ಮೀಟರ್ ಎತ್ತರದ ಸಿಲಿಂಡಾಕಾರದ ತೊಟ್ಟಿಯಲ್ಲಿರುವ ನೀರಿನ ಪ್ರಮಾಣವನ್ನು ಕಂಡುಹಿಡಿಯಿರಿ. ಟ್ಯಾಂಕ್ ಸಂಪೂರ್ಣವಾಗಿದೆ, ತುಂಬಿದೆ ಎಂದು ತಿಳಿದಿದೆ ಅಂತ ಹೇಳಿದ್ರೆ. ನೋಡ್ರಿ, ಈ ರೀತಿ ಪ್ರಶ್ನೆ ಇದ್ದಾಗ ನಾವು ಡೈರೆಕ್ಟ್ 11ರಿಂದ ಯಾವ ಸಂಖ್ಯೆ ಭಾಗಕ್ಕೆ ಚೆಕ್ ಮಾಡೋಣ. 11ರಿಂದ ಭಾಗ ಹೋಗ್ತೈತಲ್ಲ ಅಂತ ಹೆಂಗೆ ಚೆಕ್ ಮಾಡಬೇಕು? ಅಲ್ಟರ್ನೇಟ್ ಸಂಖ್ಯೆಗಳನ್ನು ಕೂಡಿಸ್ಬೇಕು. ಒಂದು ಸ್ಥಾನ ಬಿಟ್ಟು ಒಂದು ಸ್ಥಾನ. ಓಕೆ. ಆಮ್ಯಾಗ ಅದ್ರದ್ದು ಬೆಲೆ ಎಷ್ಟು ಬಂತು? 9. ಓಕೆ. ಆಮೇಲೆ ಉಳಿದದ್ದು ಅಲ್ಟರ್ನೇಟ್ ಸಂಖ್ಯೆ ಕೂಡಿಸ್ರಿ. 2 + 0 ಅಂದರೆ 2. ಅವು ಎರಡರ ವ್ಯತ್ಯಾಸ ನಮಗೇನು ಬರಬೇಕು? 0 ಬರಬೇಕು, ಇಲ್ಲ 11 ಬರಬೇಕು. ಅಂದ್ರೆ ಆ ಸಂಖ್ಯೆ 11ರಿಂದ ಭಾಗ ಹೋಗ್ತದೆ. ಅಲ್ಟರ್ನೇಟ್ ಸಂಖ್ಯೆಗಳನ್ನು ಕೂಡಿಸ್ತೀರಿ ಮತ್ತು ಉಳಿದ ಅಲ್ಟರ್ನೇಟ್ ಸಂಖ್ಯೆಗಳನ್ನ ಕೂಡಿಸ್ತೀರಿ. ಅವು ಎರಡೂ ಗುಣ ಕಳೆದಾಗ ಏನಾಗಬೇಕು? 0 ಬರಬೇಕು, ಇಲ್ಲ 11 ಬರಬೇಕು. ಅಂದ್ರೆ ಆ ಸಂಖ್ಯೆ 11ರಿಂದ ಭಾಗ ಹೋಗ್ತದೆ. ಇಲ್ಲಿ ಎಷ್ಟು ಬರತೈತಿ? 7 ಬರತೈತಿ. ಸೊ ಇದು ಕ್ಯಾನ್ಸಲ್. 3 2 5 1 5 6 ವ್ಯತ್ಯಾಸ 1 ಬರತೈತಿ. ಸೊ ಇದು ಕ್ಯಾನ್ಸಲ್. 5 1 6 6 1 6 1 1 0 ಅಂದ್ರೆ 1. 6 1 ಉಳಿದ್ರೆ 5 ಬರತೈತಿ. ಸೊ ಇದು ಕ್ಯಾನ್ಸಲ್. ಓಕೆ. 8 3 11 0 0 0 11 ವ್ಯತ್ಯಾಸ ಏನು ಬರತೈತಿ? 11 ಬರತೈತಿ. ಈ ಸಂಖ್ಯೆ 11ರಿಂದ ಭಾಗ ಹೋಗ್ತೈತಿ. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನಾವೇನು ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆನೂ ಬೀಳಿಲ್ಲ. ಡೈರೆಕ್ಟಾಗಿ ಕಂಡುಹಿಡಿದ್ವಿ. ಓಕೆ. ಓಕೆ. ಯಾಕೆ 11ರಿಂದ ಚೆಕ್ ಮಾಡಿದ್ವಿ ನಾವು? ನಮ್ಗೆ ಗೊತ್ತದ ಈ ಒಂದು ನೀರಿನ ಪ್ರಮಾಣ ಕಂಡುಹಿಡಿ ಅಂದರೆ ವಾಲ್ಯೂಮ್ ಕಂಡುಹಿಡಿಯುವಂಥ ಒಂದು ಸೂತ್ರ ಅದ. ಯಾವ ಸೂತ್ರ ಅದು? πr²h. ಯಾವುದು? πr²h. ಓಕೆ.
ಪೈನ ಬೆಲೆ ಎಷ್ಟು? 22/7. ಆರ್ ಅಂದ್ರೆ ತ್ರಿಜ್ಯವನ್ನು ಸ್ಕ್ವೇರ್ ಮಾಡ್ಬೇಕು. 7 × 7. ಎತ್ತರ ಕೊಟ್ರ 20 ಮೀಟರ್ ಎತ್ತರ ಬರ್ಕೋತ್ರಿ 20 ಮೀಟರ್. ನೋಡ್ರಿ ಇಲ್ಲಿ 22 ಐತೆ, ಹೌದಿಲ್ಲ? 22 ಒಳಗೆ 11 ಇರ್ತೈತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 11ರಿಂದ ಯಾವ ಸಂಖ್ಯೆ ಬಾಹುಕ ಚೆಕ್ ಮಾಡಿಬಿಟ್ರೆ ಉತ್ತರ ಬಂದ್ಬಿಡ್ತದೆ. ಪೂರ್ತಿ ಸಾಲ್ವ್ ಮಾಡಿದ್ರೆ 7ರಿಂದ 7 ಹೋಯಿತು. ಓಕೆ, 7 2 14, 14 2 28, 28 ಅಂತಂದ್ರೆ ಎಷ್ಟು ಬರ್ತೈತಿ? 28 × 11 ಅಂದ್ರೆ 308, ಮುಂದೆ ಒಂದು 0. ಇವನಷ್ಟು ಗುಣಾಕಾರ ಮಾಡಿದ್ರು ಎಷ್ಟು ಬರ್ತದ? 30 80, 3080 ಬಂತು. ಓಕೆ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ನೀವು 11ರಿಂದ ಯಾವ ಸಂಖ್ಯೆ ಬಾಹುಕತನ್ನು ಚೆಕ್ ಮಾಡಿದ್ರೆ ಬಂದ್ಬಿಡ್ತಿತ್ತು. ಓಕೆ, ರೈಟ್. ನೆಕ್ಸ್ಟ್ ಏನದ? 36 ಸಂಖ್ಯೆಗಳ ಸರಾಸರಿ 42 ಎಂದು ಕಂಡುಬಂದಿದೆ. ಓಕೆ, ಆಮೇಲೆ 47 ಎಂಬ ಸಂಖ್ಯೆಯನ್ನು 41 ಎಂದು ತಪ್ಪಾಗಿ ಓದಲಾಗಿದೆ ಎಂದು ತಿಳಿದು ಬಂದಿದೆ. ನೀಡಲಾದ ಸಂಖ್ಯೆಯ ಸರಿಯಾದ ಸರಾಸರಿಯನ್ನು ಕಂಡುಹಿಡಿಯಿರಿ. ಅದು ದಶಮಾಂಶದ 2 ಸ್ಥಾನಗಳಿಗೆ ಕರೆಕ್ಟಾಗಿ ಹೋಗ್ಬೇಕಿರ್ಬೇಕು, ರೌಂಡ್ ಅಪ್ ಮಾಡಿರ್ಬೇಕು. ಓಕೆ, ನೀವು ಇದನ್ನು ವಿಚಾರ ಮಾಡಿರ್ತೀರಿ, ನೀವು ಸಾಲ್ವ್ ಮಾಡಿರ್ತೀರಿ. 36 × 42 ಮಾಡ್ಕೋತೀರಿ. ಆಮ್ಯಾಗ ಅದ್ರೊಳಗೆ ಎಷ್ಟು ಕಳಿತೀರಿ? 47ರಾಗ 41 ಅಂತ ತಪ್ಪಾಗಿ ಬರ್ದಾರಂತಂದ್ರೆ 47 ಎಂಬ ಸಂಖ್ಯೆಯನ್ನು 41 ಬರ್ದಾರಂದ್ರೆ 6 ಹೆಚ್ಚಿಗೆ ಮಾಡ್ತೀರಿ, ಆಮೇಲೆ ಸಾಲ್ವ್ ಮಾಡ್ತೀರಿ. ಅಷ್ಟೆಲ್ಲ ನಿಮ್ಗೆ ಸಾಲ್ವ್ ಮಾಡೋಕೆ ಟೈಮ್ ಎಕ್ಸಾಮ್ ಒಳಗೆ ಇರಂಗಿಲ್ಲ. ಅದಕ್ಕೋಸ್ಕರ ಇದಕ್ಕೊಂದು ಈಸಿ ಮೆಥಡ್ ಹೇಳ್ತೀನಿ, ತಿಳ್ಕೊರಿ. ಮೊದಲಿಗೆ ಸರಾಸರಿ ಎಷ್ಟೈತಿ? 42 ಐತಿ, 42 ಬರೆದ್ಬಿಟ್ರಿ. ಮೊದಲಿಗೆ ಸರಾಸರಿ ಎಷ್ಟೈತಿ? 42 ಐತಿ, 42 ಬರೆದ್ರಿ. ಓಕೆ, ಈಗ ತಪ್ಪು ಬರೆದದ್ದು ಯಾವುದು? 41. ಅದು ಸರಿ ಆಗಬೇಕಾಗಿದ್ದು ಎಷ್ಟು? 47. ಹಂಗಾರೆ ಕರೆಕ್ಟ್ ಆಗಬೇಕಂದ್ರೆ ಇನ್ನೂ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? ಇನ್ನೂ ಎಷ್ಟು ಸಂಖ್ಯೆ ಕೊಡ್ತೀರಿ ನೀವು? ಇನ್ನೂ 6 ಸಂಖ್ಯೆ ಕೊಡ್ತೀರಿ. ಎಷ್ಟು ಸಂಖ್ಯೆ ಕೊಡ್ತೀರಿ? 6 ಸಂಖ್ಯೆ ಪ್ಲಸ್ 6 ಆಗಬೇಕು ಈಗ, ಹೌದಿಲ್ಲ? ಯಾಕೆ 47 ಬರೀಬೇಕಾಗಿದ್ದು 41 ಅಂತ ಬರ್ದಾರ. ಹಂಗಾರೆ ಏನಾಗಬೇಕಿಲ್ಲಿ? ಪ್ಲಸ್ 6 ಆಗಬೇಕು. ಈ ಪ್ಲಸ್ 6 ಎಲ್ಲರ ನಡಕ್ಕೆ ಹಂಚಿಬಿಡ್ರಿ. ಈಗ ಪ್ಲಸ್ 6 ಹೆಚ್ಚಿಗೆ ಆಗಬೇಕಾಗಿದ್ದನ್ನು ಎಲ್ಲರ ನಡಕ್ಕೆ ಹಂಚಿಬಿಡುದು. ಎಲ್ಲರೂ ಎಷ್ಟು ಜನ ಇದ್ರು? 36 ಜನ ಇದ್ರು. 36ರಿಂದ ಹಂಚಿಬಿಡ್ರಿ. 6 1 6 6 ಹೌದಾ? ಓಕೆ, ಹಂಗಾರೆ ಇಲ್ಲಿ ಪಾಯಿಂಟ್ ಕೊಟ್ರೆ ಏನಾಯ್ತಿದು? 10 ಆಯ್ತು. ಇಲ್ಲಿ 6 1 ಇತ್ತಾ? ಪಾಯಿಂಟ್ ಕೊಟ್ರೆ ಏನಾಯ್ತು? 10 ಆಯ್ತು. ಓಕೆ, 6 1 6. ಹಂಗಾರೆ ಏನು ಹೋಗ್ಬೇಕು? 42.1 ಬರಬೇಕು. 42 ಇತ್ತು, ಇಲ್ಲಿ ಪ್ಲಸ್ ಐತೆ ಅಂದ್ರೆ ಏನಾಯ್ತು? 42.1. ಯಾವ ಆಪ್ಷನ್ ಅದ ನೋಡ್ರಿ? ಆಪ್ಷನ್ 2. ಎಷ್ಟು ಬೇಗನೆ ಪ್ರಶ್ನೆ ಸಾಲ್ವ್ ಆಯಿತು. ಏನು ಮಾಡ್ತೀರಿ? ಕೊಟ್ಟಂತಹ ಸರಾಸರಿಯನ್ನು ಮೊದಲ ಬರ್ಕೋರಿ. ವ್ಯತ್ಯಾಸ ಏನಾಗಿತ್ತು? ಇದೇನ್ರಿ ಹೆಚ್ಚಿಗೆ ಆಗಬೇಕಾಗಿತ್ತಂದ್ರೆ ಪ್ಲಸ್ 6 ಬಿಡ್ರಿ, ಕಡಿಮೆ ಆಗಬೇಕಾಗಿತ್ತಂದ್ರೆ ಮೈನಸ್ 6 ಬಿಡ್ರಿ. ಹಂಗಾರೆ ಅದನ್ನು ಏನು ಮಾಡಿರಿ? ಎಲ್ಲ ಸಂಖ್ಯೆಗಳ ನಡುವೆ ಹಂಚಿಬಿಡ್ರಿ. ಎಲ್ಲ ಸಂಖ್ಯೆ ಎಷ್ಟಿದ್ದು? 36 ಇದ್ದು 36ರಿಂದ ಭಾಗಿಸಿಬಿಡ್ರಿ. 36ರಿಂದ ಭಾಗಿಸಿದ್ರೆ ಎಷ್ಟು ಬಂತು? 1/6 ಬಂತು. ಪಾಯಿಂಟ್ ಕೊಟ್ವಿ, ಒಂದು 0 ಬಂತು. 6 1 6. ಇದು ಪ್ಲಸ್ ಇತ್ತಂದ್ರೆ 42 ಪ್ಲಸ್ 0.1 ಅಂದ್ರೆ 42.1. ಮೈನಸ್ ಇತ್ತಂದ್ರೆ ಕಳೆದು ಬಿಡೋದು. ಇಷ್ಟೇ ಈ ಒಂದು ಪ್ರಶ್ನೆಯ ಸೊಲ್ಯೂಷನ್ ಆಗಿತ್ತು. ಓಕೆ, ಹಾರ್ಡ್ಲಿ ಎಷ್ಟು ನೋಡ್ರಿ? 1 2 3 ಅಕ್ಷರ ಬರೆದಿದ್ದೀವಿ. ನೆಕ್ಸ್ಟ್, ಎ ಎಂಬುವವರು ಬಿಗಿಂತ 2 ಪಟ್ಟು ವಯಸ್ಸಾಗಿದ್ದಾರೆ. ಓಕೆ, ಬಿ ಎಂಬುವವರು ಸಿಗಿಂತ 1/3 ವಯಸ್ಸಾಗಿದ್ದಾರೆ. ಓಕೆ, ಎ ಬಿ ಸಿಯ ವಯಸ್ಸುಗಳ ಮೊತ್ತ 42 ವರ್ಷಗಳು. ಎ ಬಿಯ ವಯಸ್ಸುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಒಬ್ಬರು ಎ ಇದಾರೆ, ಒಬ್ಬರು ಬಿ ಇದಾರೆ, ಒಬ್ಬರು ಸಿ ಇದಾರೆ. ಓಕೆ, ಇಲ್ಲಿ ಲಾಸ್ಟ್ನೇಗೆ ಯಾರ್ದು ತೊಗೊಂಡಾರ? ಸಿ ಇಂದ ತೊಗೊಂಡು. ಸಿಗಿಂತ ಬಿ ಎಂಬುವರು ಎಷ್ಟವರು? 1/3 ವಯಸ್ಸಾಗಿದ್ದಾರೆ. ಓಕೆ, ಸಿ ಇಂದ ಸ್ಟಾರ್ಟ್ ಮಾಡೋಣ. ಸಿ 1 ಇದ್ರೆ ಬಿ ಏನೋರ್ದೇನು? ಇವರ 3/1 ಅದಾರ. ಇವ್ರು ಎಷ್ಟನೇ? 3/1 ಅದಾರ. ಸಿ 1 ಇದ್ರೆ ಇವರು 3/1 ಇದಾರೆ. ಎ ಎಂಬುವರು ಬಿಗಿಂತ 2 ಪಟ್ಟು. ಇವ್ರು 2 ಪಟ್ಟು ಅಂತಂದ್ರೆ ಇವ್ರು ಎಷ್ಟಿರ್ತಾರು? 2ರಿಂದ ಗುಣಾಕಾರ ಮಾಡ್ಬೇಕು. ಇದಕ್ಕೆ 2ರಿಂದ ಗುಣಾಕಾರ ಮಾಡ್ರೆ ಎಷ್ಟು ಬಂತು? 2/3 ಬಂತು. ಈಗ ನಾವು ಇದನ್ನ ಕೆಳಗಿನ ಛೇದವನ್ನು ತೆಗಿಬೇಕು. ಕೆಳಗಿನ ಛೇದವನ್ನು ತೆಗಿಬೇಕಂದ್ರೆ ಮ್ಯಾಗ ಏನು ಮಾಡ್ತೀರಿ? 3ರಿಂದ ಗುಣಿಸ್ತೀರಿ, 3ರಿಂದ ಗುಣಿಸ್ತೀರಿ, ಇದಕ್ಕೂ 3ರಿಂದ ಗುಣಿಸ್ತೀರಿ. 3ರಿಂದ 3 ಹೋಯ್ತು, 3ರಿಂದ 3 ಹೋಯ್ತು, ಹೌದಾ ಇಲ್ಲ? ಓಕೆ, 2 ಉಳಿತು. ಇಲ್ಲೇನು ಉಳಿತು? 1. ಇಲ್ಲೇನು ಉಳಿತು? 3. ಓಕೆ, ಮುಗೀತು. ಎಲ್ಲರದು ಕೂಡಿಸಿದ್ರೆ ಎಷ್ಟಾಯ್ತು ನೋಡ್ರಿ? 1 3 1 4 2 6. ಎಲ್ಲರದು ಮೊತ್ತ ಎಷ್ಟೈತೆ ನಮ್ಮ ಪ್ರಕಾರ? 6. ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟೈತೆ ಅವ್ರ ವಯಸ್ಸು? 42. ನಾವು ಎಲ್ಲರದು ಕೂಡಿಸಿದ್ರೆ 6, ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟು? 42. ಯಾರ್ದು ಕಂಡುಹಿಡಿಬೇಕು? ಎ ಮತ್ತು ಬಿ ಅವರ ವಯಸ್ಸನ್ನು ಕಂಡುಹಿಡಿರಿ. ಎ ಕೂಡಿಸಿ ಕಂಡುಹಿಡಿ. ಎ ಮತ್ತು ಬಿ ಅವರ ಮೊತ್ತ 2 ಕೂಡಿಸಿ. ಎದು 2 ಐತಿ, ಬಿದು 1 ಐತಿ. ಕೂಡಿಸಿದ್ರೆ ಎಷ್ಟಾಯ್ತು? 3. 3 ಅಂದ್ರೆ ಎಷ್ಟು? 3 1
3 ಎರಡ್ಲೆ 2 ಒಂದ್ಲೆ 2 21ಲೆ 21 ವರ್ಷ. ನೋಡ್ರಿ ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬೋದು. ಈ ಕ್ರಾಸ್ ಇದ್ದದನ್ನ ಏನು ಮಾಡಬೇಕು? ಗುಣಾಕಾರ ಮಾಡಬೇಕು. ಮುಗೀತಿಷ್ಟೆ. ನೆಕ್ಸ್ಟ್ ಇದರ ಬೆಲೆ 1, ಇದರ ಬೆಲೆ 1, 1 ಅನುಪಾತ 1. ಇಷ್ಟೇ ಈ ಒಂದು ಪ್ರಶ್ನೆ ಉತ್ತರ. ನೋಡ್ರಿ ಯಾವ ರೀತಿ ಈ ಸೈನ್ ಸ್ಕ್ವೇರ್ ಬೆಲೆಯಲ್ಲಿ ಈ ಮುಂದುಗಡೆ ಕೊಟ್ಟಂತಹ ಡಿಗ್ರಿಗಳು 90 ಆಗತ್ತಿದ್ರೆ ಸೈನ್ ಸ್ಕ್ವೇರ್ ಎರಡೂ ಕೂಡಿಸಿದಾಗ ಏನಾಗತ್ತಿರ್ಬೇಕಿದು 90 ಡಿಗ್ರಿ ಆಗತ್ತಿರ್ಬೇಕು. ಸೈನ್ ಸ್ಕ್ವೇರ್ 90. ಓಕೆ, 22 68 ಎಷ್ಟಾಗತ್ತೆ? 90 ಹೌದಿಲ್ಲ? ಓಕೆ, 90 ಆಗತ್ತೈತೆ ಅಂದ್ರೆ ಸೈನ್ ಸ್ಕ್ವೇರ್ ಇವನ್ನ ಎರಡೂ ಕೂಡಿಸಿದಾಗ 90 ಆಗತ್ತಿದ್ರೆ ಇದ್ರ ಬೆಲೆ ಎಷ್ಟಿರ್ತದೆ? 1 ಇರ್ತದೆ. ಓಕೆ, ಇದು ಟ್ರಿಗ್ನೋಮೆಟ್ರಿ ಬೇಸಿಕ್ ರೂಲ್. ಓಕೆ, ಕಾಸ್ ಸ್ಕ್ವೇರ್ ಇದು ಕೂಡ ಕೂಡಿಸಿದಾಗ 90 ಆಗತ್ತಿದ್ರೆ ಕಾಸ್ ಸ್ಕ್ವೇರ್ ಒಳಗೆ ಸೈನ್ ಸ್ಕ್ವೇರ್ ಒಳಗೆ ಕೂಡಿಸಿದಾಗ 90 ಆಗತ್ತಿದ್ರೆ ಇದ್ರ ಬೆಲೆನೂ ಏನಿರ್ತದೆ? 1 ಇರ್ತದೆ. ಇದು ಕೂಡ 90 ಆಗತೈತಿ. ಹಂಗಾರೆ ಇದು 1, ಇದು 1, ಎರಡರ ಅನುಪಾತ ಏನಾಗ್ತದೆ? 1 ಅನುಪಾತ 1. ಕಳೆದ ವರ್ಷ ರಂಜನ್ ಅವರ ಮಾಸಿಕ ವೇತನ 34,500 ಆಗಿದ್ದು, ಈ ವರ್ಷ ಅವರ ಮಾಸಿಕ ವೇತನ 38,640 ಆಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ರಂಜನ್ ಅವರ ಮಾಸಿಕ ವೇತನದಲ್ಲಿ ಶೇಕಡಾವಾರು ಹೆಚ್ಚಳ ಎಷ್ಟು ಅಂತ ಹೇಳಿದ್ದಾರೆ. ನೋಡ್ರಿ ಎಷ್ಟು ಹೆಚ್ಚಾಗೈತೆ ಅವ್ರದ್ದು. 500 ಇದ್ದದ್ದು 640 ಆಗೈತೆ ಅಂದ್ರೆ 140 ರೂಪಾಯಿ ಹೆಚ್ಚಾಗೈತಿ. ಹೌದಾ? 34,000 ಇದ್ದದ್ದು 38,000 ಆಗೈತೆ ಅಂದ್ರೆ 4,000 ಹೆಚ್ಚಾಗೈತಿ. ಇದೇ ರೀತಿ ನೀವು ಮಾಡ್ಬೇಕು. ಇಲ್ಲಿಂದ ಇಲ್ಲಿ ಕಳ್ಕೋತಾ ಕೂಡಬೇಡ್ರಿ. ಓಕೆ, 500ರಿಂದ 640 ಆಗೈತೆ ಅಂದ್ರೆ 140 ಇಲ್ಲಿ ಹೆಚ್ಚಿಗೆ ಆಗೈತಿ. 34,000ದಿಂದ 38,000 ಆಗೈತೆ ಅಂದ್ರೆ 4,000 ಇಲ್ಲಿ ಹೆಚ್ಚಿಗೆ ಆಗೈತಿ. ಓಕೆ, ಎಷ್ಟರೊಳಗೆ ಹೆಚ್ಚಿಗೆ ಆಗೈತಿ? 34,500 ಒಳಗೆ ಹೆಚ್ಚಿಗೆ ಆಗೈತಿ. 34,500 ಒಳಗೆ 4,140 ಹೆಚ್ಚಿಗೆ ಆಗೈತಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು? 100ರಿಂದ ಗುಣಿಸ್ಬೇಕು. ಈಗ ನಾವು ಇದನ್ನು ಗುಣಿಸ್ಕೋತ ಕುಂತ್ರೆ ನಮ್ಮ ಟೈಮ್ ಏನಾಗ್ತೈತಿ? ವೇಸ್ಟ್ ಆಗ್ತೈತಿ. ಹಂಗಾರೆ ನಾವು ಈಗ ಏನು ಮಾಡೋದು? ಇಲ್ಲೆಲ್ಲ 10, 12, 15, 20 ಈ ರೀತಿ ಆಪ್ಷನ್ ಅದಾವ. ಮೊದಲಿಗೆ 10% ತಗೋರಿ. ಈ 34,500 10% ಏನಾಕತಿ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10%. ಹಂಗಾರೆ 3,450 ಇದೇನಾಯಿತು? 10% ಆಯ್ತು. 10% ಆಯ್ತು. ಹಂಗಾರೆ ಇನ್ನು ಎಷ್ಟು ಎಕ್ಸ್ಟ್ರಾ ಆಯ್ತು ನೋಡ್ರಿ. ಇದ್ರಾಗ ಎಷ್ಟು ಎಕ್ಸ್ಟ್ರಾ ಐತಿ? 0, 9, 11 5 6, 690 ಎಕ್ಸ್ಟ್ರಾ ಐತಿ. ಎಷ್ಟೈತಿ? 690. 690 ಅನ್ನೋದು ಇದ್ರ ಎಷ್ಟು ಪರ್ಸೆಂಟ? 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1%. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 8%, 1%. 345 ಅಂದ್ರೆ 1%. 690 ಅಂದ್ರೆ 8%, 2% ಹೌದಿಲ್ಲ? 690 ಅಂದ್ರೆ 345 ಅಂದ್ರೆ 1%. 690 ಅಂದ್ರೆ 8%, 2%. ಆಗ ಇದು 10%, ಇದು 2%. ಅಂದ್ರೆ ಎಷ್ಟು ಪರ್ಸೆಂಟ್ ಆಯಿತು? 12%. ಮೈಂಡ್ ಒಳಗೆ ಮಾಡ್ಬೋದಾಗಿತ್ತು. ನಾನು ನಿಮ್ಗೆ ಒತ್ತು ಕೊಟ್ಟು ಹೇಳಿದ್ದೀನಿ ಇದೇ ರೀತಿ ಮಾಡ್ರಿ ಅಂತ. ಯಾಕಂತಂದ್ರೆ ಇದು ನಮ್ಮ ಟೈಮನ್ನು ಭಾಳ ಸೇವ್ ಮಾಡ್ತದೆ. ಈ ಕ್ಯಾಲ್ಕುಲೇಷನ್ ಮಾಡಕತ್ರ ನೋಡ್ರಿ, ಇವು 2 0ಇಂದ 2 0 ಹೋಯ್ತು. ಓಕೆ, 5 5 6ಲೆ 30, 5 9ಲೆ 45. ಓಕೆ, 5 8ಲೆ 40, 1 ಉಳಿತು. 5 2ಲೆ 10, 5 8ಲೆ 40. ಓಕೆ, 69 1ಲೆ 69 ಅಂದರೆ ಎಷ್ಟು? 13 ಉಳಿತು. 69 2ಲೆ ಎಷ್ಟು? 138, 12%. ಈ ರೀತಿ ನಾವೇನು ಮಾಡಬೇಕು? ಕ್ಯಾಲ್ಕುಲೇಷನ್ ಮಾಡಬೇಕು. ಇದನ್ನಾದ್ರೆ ಮೈಂಡ್ ಒಳಗೆ ಮಾಡ್ಬೋದಾಗಿತ್ತು. ಮೊದಲಿಗೆ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಬಟ್ ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಆಮೇಲೆ ನೀವು ಮೈಂಡ್ ಒಳಗೆ ಮಾಡೋಕೆ ಪ್ರಯತ್ನ ಪಡ್ತೀರಿ. ಓಕೆ, ಮುಂದಿನ ಪ್ರಶ್ನೆ. ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು ನೋಡೋಣ. ಓಕೆ, ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಎರಡಕ್ಕೂ ಗರಿಷ್ಠ ಅಂಕಗಳು 80 ಆಗಿದ್ದರೆ ಮತ್ತು ಪರೀಕ್ಷೆ 3ರಲ್ಲಿ ಗರಿಷ್ಠ ಅಂಕಗಳು 100 ಆಗಿದ್ದರೆ 3 ಪರೀಕ್ಷೆಗಳಲ್ಲಿನ ಕಾರ್ಯಕ್ಷಮತೆ ಪರಿಗಣಿಸಿ ಎ ಎಷ್ಟು ಶೇಕಡಾವಾರು ಸಿಗಿಂತ ಹೆಚ್ಚು ಅಂಕ ಗಳಿಸಿದೆ ಅಂತ ಕೇಳಿದ್ದಾರೆ. ಓಕೆ, ಎ ಎಷ್ಟು ಗಳಿಸ್ಯಾನ? 45 ಅಂಕ 1ನೇ ಪೇಪರ್ ಒಳಗೆ, 2ನೇ ಪೇಪರ್ ಒಳಗೆ 50 ಅಂಕ, 3ನೇ ಪೇಪರ್ ಒಳಗೆ 75 ಅಂಕ. ಟೋಟಲ್ ಎಷ್ಟು ಗಳಿಸಿದಂಗೆ ಆತಿವ? 125 170. ಎಷ್ಟು ಗಳಿಸಿದಂಗಾತು? 170. ನೀವು ಸಿ ಎಷ್ಟು ಗಳಿಸ್ಯ ನೋಡ್ರಿ? 40 ಪ್ಲಸ್ 45 ಪ್ಲಸ್ 65. ನೀವು ಎಷ್ಟು ಗಳಿಸಿದಂಗಾತು? 65 70 110 150. ಟೋಟಲ್ ಎಷ್ಟು ಗಳಿಸಿದಂಗಾತೀವ? 150. ನಾವು ಏನು ಕಂಡುಹಿಡಿಬೇಕು? ಇವು ಎ
ಸಿಗಿಂತ ಎಷ್ಟು ಹೆಚ್ಚು ಅಂಕ ಗಳಿಸ್ಯಾನ ಅನ್ನೋದು ಕಂಡುಹಿಡಿಬೇಕು. ನೀವು ಎಷ್ಟು ಅಂಕ ಗಳಿಸ್ಯಾನು? 250. 150, ನೀವು 170. ಓಕೆ, ಇಲ್ಲಿ ನೋಡ್ರಿ, ಎ ಎಷ್ಟು ಶೇಕಡಾವಾರು, ಇವಂದೇನು ಕಂಡುಹಿಡಿಬೇಕು ನಾವು? ಶೇಕಡಾವಾರು ಕಂಡುಹಿಡಿಬೇಕು, ಪರ್ಸಂಟೇಜ್ ಒಳಗೆ ಕಂಡುಹಿಡಿಬೇಕು. ಓಕೆ, ಹಂಗಾರೆ ಪರ್ಸಂಟೇಜ್ ಒಳಗೆ ಯಾವ ರೀತಿ ಕಂಡುಹಿಡಿಬೇಕು? ಎಷ್ಟು ಅಂಕವನ್ನು ಹೆಚ್ಚು ಗಳಿಸ್ಯಾನ ನೀವ? 25 ಅಂಕ, 20 ಅಂಕ ಹೆಚ್ಚು ಗಳಿಸ್ಯಾನ. ಎಷ್ಟು ಅಂಕಗಳನ್ನ? 20 ಅಂಕಗಳನ್ನು ಹೆಚ್ಚಿಗೆ ಗಳಿಸ್ಯಾನ. ಆದ್ರೆ ನಾವಿಲ್ಲಿ ಕೆಳಗೆ ಡೈರೆಕ್ಟ್ ಎಷ್ಟು 150 20 ಅಂಕ ಹೆಚ್ಚು ಗಳಿಸ್ಯಾನ ಅಂತ ಬರ್ಕೊಳಕ್ಕೆ ಬರಂಗಿಲ್ಲ. ಯಾಕೆ? ಇಲ್ಲಿ ಎ ಸಿಗಿಂತ ಎಷ್ಟು ಪರ್ಸೆಂಟ್ ಅಂತ ಕಂಡುಹಿಡಿಲ್ಲ, ಎಷ್ಟು ಶೇಕಡಾವಾರು ಅಂಕ ಹೆಚ್ಚು ಗಳಿಸ್ಯಾನ ಅಂತ ಕೇಳಿರಿ. ಓಕೆ, ಈಗ ನಾವಿಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮೊದಲನೇ ಪರೀಕ್ಷೆ ಒಳಗೆ ಎಷ್ಟು ಅಂಕ ತೊಗೊಂಡಿದ್ದವ? ಮೊದಲೇ ಪರೀಕ್ಷೆ ಎಷ್ಟು ಅಂಕದೈತಿ? 80 ಐತಿ. ಮೊದಲೇದು ಎರಡನೇದು 80 ಮಾರ್ಕ್ಸಿಂದ ಐತಿ. ಹಂಗಾರೆ ಇದು ಎಷ್ಟು ಮಾರ್ಕ್ಸ್ ಆಯ್ತು? ಟೋಟಲ 160 ಮಾರ್ಕ್ಸ್ ಆಯ್ತು. ಮೊದಲೇ ಪೇಪರ್, ಎರಡನೇ ಪೇಪರ್ 80 ಮಾರ್ಕ್ಸಿಂದವು. ಇವು ಎಷ್ಟು ಮಾರ್ಕ್ಸ್ ಆಯಿತು? 160 ಮಾರ್ಕ್ಸ್. ಮೂರನೇ ಪೇಪರು 100 ಮಾರ್ಕ್ಸಿಂದ ಐತಿ. ಮೂರನೇ ಪೇಪರ್ ಎಷ್ಟು ಮಾರ್ಕ್ಸಿಂದ ಐತಿ? 100 ಮಾರ್ಕ್ಸಿಂದ ಐತಿ. 100 ಮಾರ್ಕ್ಸಿಂದ ಇದು. ಹಂಗಾರೆ ಟೋಟಲ್ ಮಾರ್ಕ್ಸ್ ಎಷ್ಟದು? 100 160 ಅಂದರೆ 260. ಇದೊಂದು ಸ್ವಲ್ಪ ಒಳ್ಳೆ ಪ್ರಶ್ನೆ ಇದೆ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಇವು ಎಷ್ಟು ಹೆಚ್ಚು ಅಂಕಗಳನ್ನು ಗಳಿಸಿದಾನ? 20 ಹೆಚ್ಚಿಗೆ ಅಂಕಗಳನ್ನು ಗಳಿಸಿದಾನ. ಆದ್ರೆ ಇಲ್ಲಿ ಎಷ್ಟು ಶೇಕಡಾವಾರು ಸಿಗಿಂತ ಹೆಚ್ಚು ಅಂಕ ಗಳಿಸಿದಾನ ಅಂತ ಕೇಳೋಣ. ಅದಕ್ಕೋಸ್ಕರ ಏನು ಮಾಡ್ಬೇಕು ನಾವು? ಟೋಟಲ್ ಮಾರ್ಕ್ಸ್ ಎಷ್ಟದವು ಅದರಿಂದ ಭಾಗಿಸ್ಬೇಕು. ಟೋಟಲ್ ಮಾರ್ಕ್ಸ್ 80 × 2 ಅಂದ್ರೆ 160 ಇವು. ಆಮ್ಯಾಗ ಮೂರನೇ ಪೇಪರ್ 100, ಇದು 80 ಮಾರ್ಕ್ಸ್, ಇದು 80 ಮಾರ್ಕ್ಸ್, 160. ಇದು 100 ಮಾರ್ಕ್ಸ್ ಅಂದ್ರೆ ಟೋಟಲ್ ಎಷ್ಟಾಯ್ತು? 260 ಮಾರ್ಕ್ಸ್ ಒಳಗೆ 20 ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಡಾನು. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 0ಯಿಂದ 0 ಹೋಯ್ತು, 2 1 2 13. ಓಕೆ, 1/13 ಅಂತಂದ್ರೆ ಎಷ್ಟು ಬರ್ತದಪ್ಪ? 1/13 ಅಂತಂದ್ರೆ 7.69 ಶೇಕಡಾ. ಇವು ಪರ್ಸೆಂಟೇಜ್ ವ್ಯಾಲ್ಯೂಗಳು ನಿಮಗೆ ಗೊತ್ತಿರಬೇಕು. 1/2 ಅಂದ್ರೆ 50%, 1/8 ಅಂದ್ರೆ 12.5%. ಈ ರೀತಿ ನಿಮ್ಗೇನು ಗೊತ್ತಿರಬೇಕು. ಓಕೆ, 1/13 ಅಂದ್ರೆ 7.69. ಒಂದು ವೇಳೆ ನೀವು ಭಾಗಿಸ್ತಿದ್ರೆ ಭಾಗಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. 13 1 13, 13 7 13 13 13 7 91. ಎಷ್ಟು ಉಳಿತು? 9 ಉಳಿತು. ಪಾಯಿಂಟ್ ಕೊಟ್ರಿ. 13 7 9, 13 6 7 ಪಾಯಿಂಟ್ ಚಿಲ್ಲರ್ ಬರತದ. ಸೊ ಆನ್ಸರ್ ಯಾವುದು? ಆಪ್ಷನ್ 1. ಓಕೆ, ಒಳ್ಳೆಯ ಪ್ರಶ್ನೆ ಇತ್ತಿದು. ಏನು ಒಳ್ಳೆಯ ಪ್ರಶ್ನೆ ಅನ್ನೋದಕ್ಕೆ ಇದಷ್ಟೇ ಪಾಯಿಂಟನ್ನು ನೀವು ಗಮನ ಕೊಡಬೇಕಾಗಿತ್ತು ಅಷ್ಟೆ. ಓಕೆ, ನೆಕ್ಸ್ಟ್ ಇದೆ ನೋಡ್ರಿ. DA 5 ಮಾರಾಟಗಾರರಿಂದ ಮಾರಾಟವಾದ ಒಟ್ಟು ವಿಮಾ ಪಾಲಿಸಿಗಳಲ್ಲಿ ಕ್ಯೂ ಮಾರಾಟ ಮಾಡಿದ ವಿಮಾ ಪಾಲಿಸಿಗಳ ಶೇಕಡಾವಾರು ಪ್ರಮಾಣ ಎಷ್ಟು? 5 ಪಾಲಿಸಿ ಒಳಗೆ ಕ್ಯೂದ ಶೇಕಡ ಕಂಡುಹಿಡಿಬೇಕು. ಇದು ಈಸಿ ಅದ ನೋಡ್ರಿ. 5 ವಿಮಾ ಪಾಲಿಸಿಯನ್ನು ಕೂಡಿಸಿ 128 ಪ್ಲಸ್ 160, 128 ಪ್ಲಸ್ 165 ಪ್ಲಸ್ 136 ಪ್ಲಸ್ 111 ಪ್ಲಸ್ 120. ಓಕೆ, ಎಲ್ಲ ಕೂಡಿಸ್ರಿ. ಎಷ್ಟು ಬರ್ತದೆ? 1 7 7 12 12 20 0 ಬಂತ ಲಾಸ್ಟಾ. ಓಕೆ, ನೆಕ್ಸ್ಟು 2 8 8 11 12 14 14 2 16. ಓಕೆ, 6 ಬಂತ. ನೆಕ್ಸ್ಟ್ 1 2 3 4 5 5 1 6. ಓಕೆ, 660. ಟೋಟಲ್ ಎಲ್ಲ ಕೂಡಿಸ್ರಿ ಎಷ್ಟು ಬಂತು? 660. ಇದ್ರೊಳಗೆ ಯಾರ್ದು ಕಂಡುಹಿಡಿಬೇಕು ನಾವು? ಕ್ಯೂ ಒಂದು ಎಷ್ಟು ಐತಿ ಇಲ್ಲಿ? 165. 165 ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. ಏನು ಕೇಳಿದಾರೆ? ಒಟ್ಟು 5 ಮಾರಾಟ ಆಗಿದ್ರೊಳಗೆ ಕ್ಯೂ 8% ಐತಿ. 5 ಮಾರಾಟ ಆಗಿದ್ದು ಎಷ್ಟು? ಟೋಟಲ್ ಎಷ್ಟೈತಿ? 660. ಅದ್ರೊಳಗೆ ಕ್ಯೂ ಎಷ್ಟೈತಿ? 165. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100. 0ಯಿಂದ 0 ಹೋಯ್ತು. ಓಕೆ, 11 6 11 1 11 5. ಓಕೆ, 3 2 3 5 2 1 2 5 5 5 25. ಆಪ್ಷನ್ 2 ಸರಿಯಾದ ಉತ್ತರ ಆಗಿತ್ತು. ಓಕೆ, ಈಸಿ ಪ್ರಶ್ನೆ ಆಗಿತ್ತು, ಕೂಡಿಸ್ಬೇಕಷ್ಟೆ. ಎಷ್ಟು ಬೇಗ ಕೂಡಿಸ್ತೀರಿ ಅಷ್ಟು ಬೇಗ ಪ್ರಶ್ನೆ ಮುಗಿತದೆ. ನೆಕ್ಸ್ಟ್, ಇದರೊಳಗೆ ಯಾವುದು ಅತ್ಯಂತ ಪ್ರಯೋಜನಕಾರಿಯಾಗಿದೆ? 5 ಖರೀದಿಸಿ 3 ಉಚಿತವಾಗಿ ಕೊಡ್ತಾರೆ. 1ನೇದು 5 ಖರೀದಿಸಿ 6 ಉಚಿತವಾಗಿ ಕೊಡ್ತಾರೆ. ಇದರೊಳಗೆ ಯಾವ್ದು ಚಲೋ ನಮಗೆ? 5 ಖರೀದಿಸಿ 3 ಖರೀದಿಸೋದು ಚಲೋನೋ, 3 ಉಚಿತ ಪಡೆಯೋದು ಚಲೋನೋ, 5 ಖರೀದಿಸಿ 6 ಉಚಿತ ಪಡೆಯೋದು ಚಲೋನೋ? ಇದು ಚಲೋ. ಸೊ ಇದು ಕ್ಯಾನ್ಸಲ್ ಆಯ್ತು, ಹೋಯ್ತು. ನೋಡಿದ ತಕ್ಷಣ ಗೊತ್ತಾಯ್ತು. ಈ 10% ಒಮ್ಮೆ ಡಿಸ್ಕೌಂಟ್ ಕೊಟ್ಟ 5% ಇನ್ನೊಮ್ಮೆ ಡಿಸ್ಕೌಂಟ್ ಕೊಟ್ರೆ ಇದು ಚಲೋನೋ ಅಂತ ಕೇಳ್ತಾರೆ. ಹಂಗಾರೆ ಇದಕ್ಕೆ ಏನು ಮಾಡ್ತೀವಿ ನಾವು? ಇದು ಚಲೋನೋ ಇದು ಚಲೋ ನೋಡೋಣ. ಓಕೆ, ಟೋಟಲ್ ಉಚಿತ ಎಷ್ಟು ಕೊಟ್ರಲ್ಲಿ? 1ನೇ ಕಂಡೀಷನ್ ಅದು 6 ಉಚಿತ ಕೊಟ್ರೆ. ಎಷ್ಟರೊಳಗೆ? 5 ಕೊಟ್ಟಾರ ಮತ್ತು ಎಕ್ಸ್ಟ್ರಾ 6 ಕೊಟ್ರ. ಅಂದ್ರೆ ಅವ್ರ ಕಡೆಯಿಂದ ಟೋಟಲ್ ಎಷ್ಟು ಕೊಟ್ಟಾರು? 11 ಕೊಟ್ರ. ಅದನ್ನು ಬರಿಬೇಕು ನಾವು.
5 ಕೊಟ್ಟರು 6 ಉಚಿತ ಕೊಟ್ಟರು ಅಂತ 6/5 ಬರೆಯಕ್ಕೆ ಹೋಗ್ಬೇಡ್ರಿ. ಏನು ಬರೀಬೇಕು, 6 ಉಚಿತ ಕೊಟ್ಟರೆ ಅವರು ತಮ್ಮ ಕಡೆಯಿಂದ ಎಷ್ಟು ಕೊಟ್ಟರು, 5 + 6 11. ಇದನ್ನು ಕೆಳಗೆ ಬರೀಬೇಕು ನಾವು. ಓಕೆ, ಹಂಗಾರೆ ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. ಇದನ್ನು ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ತೈತಪ್ಪ ಅಂತಂದ್ರೆ 54% ಬರ್ತೈತಿ. ನಿಮ್ಗೆ 1/11 ಅಂದ್ರೆ 9.09. ಓಕೆ, 9.09 ಪರ್ಸೆಂಟೇಜ್ ವ್ಯಾಲ್ಯೂ ಗೊತ್ತಿರಬೇಕು. 9.0 9 54 54.54 ಬರ್ತೈತಿ. ಓಕೆ ನೋಡ್ರಿ, ಎಷ್ಟು ಬೇಗನೆ ನಿಮ್ಗೆ ಈ ಪರ್ಸೆಂಟೇಜ್ ಬೆಲೆಗಳು ಗೊತ್ತಿದ್ರೆ ಸಾಲ್ವ್ ಆಗ್ತಾವೆ. ಓಕೆ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಚಾರ್ಟ್ ಅಂತ ಗೂಗಲ್ನಾಗ ಹೊಡ್ರಿ, ನಿಮಗೆ ಸಿಕ್ಕ ಬಿಡ್ತದ. ಅಲ್ಲಿ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ತದೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂದ್ರೆ ಕಡ್ತಾ ಹೊಡಿದಂತೂ ಐತಿ. ಓಕೆ, ಎರಡನೇ ಕಂಡೀಷನ್ ನೋಡೋಣ. 10% ಒಮ್ಮೆ 5% ಒಮ್ಮೆ ಡಿಸ್ಕೌಂಟ್ ಕೊಡ್ತಾರೆ. ಓಕೆ, ಇದಕ್ಕೆ ಸಕ್ಸೆಸಿವ್ ಫಾರ್ಮುಲಾ ಅಪ್ಲೈ ಮಾಡೋಣ. A + or - A + or - B + or - AB / 100 ಸಕ್ಸೆಸಿವ್ ಸೂತ್ರ ನಿಮಗೆಲ್ಲರಿಗೂ ಗೊತ್ತದ. ಡಿಸ್ಕೌಂಟ್ ಅಂದ್ರೆ -10 ಮತ್ತು ಡಿಸ್ಕೌಂಟ್ ಅಂದ್ರೆ -5 ಮೈನಸ್ ಇಂಟು ಮೈನಸ್ ಪ್ಲಸ್. AB ಅಂದ್ರೆ A ಇಂಟು B 10 × 5 ಅಂದ್ರೆ 50/100. ಇದೇನಾಕತಿ 0 ಆಯಿತು. ಹಂಗಾರೆ 0.5 ಆಯ್ತು. -10.5 ಅಂತಂದ್ರೆ -10 -15 + 0.5 ಅಂದ್ರೆ ಏನಾಗ್ತದೆ, 14.5 ಡಿಸ್ಕೌಂಟ್ ಆಯ್ತು. ಹಂಗಾರೆ ಯಾವುದು ಚಲೋ ಇದ್ರೊಳಗೆ, ಎರಡನೆಯ ಯೋಜನೆ. ಇದು 54 ಬಂದೈತಿ, ಇದು 14% ಡಿಸ್ಕೌಂಟ್ ಆಗೈತಿ. ಹಂಗಾರೆ ಎರಡನೆಯ ಯೋಜನೆನ ಏನೈತಿ ನಮಗೆ ಬೆಟರ್ ಐತಿ. ಇದೇ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಓಕೆ, ನಾನು ನಿಮಗೆ ಇದನ್ನು ಪ್ರತಿಯೊಂದು ಸ್ಟೆಪ್ಪನ್ನು ಎಕ್ಸ್ಪ್ಲೈನ್ ಮಾಡತ್ತೀನಿ ಅಂತ ಇಷ್ಟು ಟೈಮ್ ತೊಗೊಳತೈತಿ. ಇಲ್ಲಾಂದ್ರೆ ಡೈರೆಕ್ಟಾಗಿನೇ ಮಾಡ್ಕೋಬೋದು ಇದನ್ನು. ಓಕೆ, ಹೌದಿಲ್ಲ, ಇದ್ರ ಬೆಲೆ ಅಂತೂ ಗೊತ್ತಾಯ್ತು ನಿಮ್ಗೆ, 54.54. ಇದನ್ನು ಡೈರೆಕ್ಟಾಗಿ ಯಾವ ರೀತಿ ಮಾಡ್ಕೋಬೋದು, ಫಸ್ಟ್ ಇವನು 2 ಕೂಡಿಸ್ರಿ. 10 5 ಅಂತಂದ್ರೆ -15 ಆಯ್ತು. ಓಕೆ, ಇವನು 2 ಗುಣಾಕಾರ ಮಾಡಿರಿ. -10 -5 ಅಂದ್ರೆ -15. ಇವನು 2 ಗುಣಿಸ್ಬೇಕಲ್ಲ, 10 × 5 ಅಂತಂದ್ರೆ +50 ಆಯ್ತು. 50/100 ಅಂದ್ರೆ ಏನಿದೆ, ಅರ್ಧ. ಹೌದಿಲ್ಲ, 0.5. ಓಕೆ, ಹಂಗಾರೆ ಇದು 15 ಇನ್ನೂ ಕಡಿಮೆ ಬರತೈತಿ. ಸೊ ಯಾವ ಆಪ್ಷನ್ ಕರೆಕ್ಟು, ಯೋಜನೆ 2. ಎಷ್ಟು 15ರಿಂದ 20 ಸೆಕೆಂಡ್ನಾಗ ಮಾಡಿ ಮುಗಿಸ್ಬೋದು. ಓಕೆ ರೈಟ್, ಜಸ್ಟ್ ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ಓಕೆ, ಏನು ಪ್ರಶ್ನೆ ಇದೆ, ಆಯತವು ವಿದ್ಯಾರ್ಥಿಯ ವೃತ್ತವನ್ನು ಸೂಚಿಸ್ತದೆ. ಆಯತ ಏನು ಸೂಚಿಸ್ತೈತಿ, ಸ್ಟೂಡೆಂಟ್ಸನ್ನು ಸೂಚಿಸ್ತೈತಿ. ವೃತ್ತವು ಹುಡುಗಿಯರನ್ನು, ವೃತ್ತ ಏನು ಸೂಚಿಸ್ತೈತಿ, ಗರ್ಲ್ಸನ್ನು ಸೂಚಿಸ್ತೈತಿ. ಅಂಡಾಕಾರವು ಕಲಾಶಾಖೆ, ಆರ್ಟ್ಸನ್ನು ಸೂಚಿಸ್ತದೆ. ತ್ರಿಕೋಣವು ಕ್ರೀಡೆಯನ್ನು ಸೂಚಿಸ್ತದೆ. ತ್ರಿಕೋಣ ಏನಿರ್ತೈತಿ, ಸ್ಪೋರ್ಟ್ಸನ್ನು ಸೂಚಿಸ್ತದೆ. ಓಕೆ, ನೆಕ್ಸ್ಟ್ ವಿಭಿನ್ನ ವಿಭಾಗಗಳಲ್ಲಿ ಸಂಖ್ಯೆಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಓಕೆ, ಕಲಾಶಾಖೆಯನ್ನು ಆಯ್ಕೆ ಮಾಡಿಕೊಂಡಿರುವ, ಕಲಾಶಾಖೆ ಅಂದರೆ ಹೆಂಗಿರಬೇಕು, ಅಂಡಾಕಾರದೊಳಗಿರಬೇಕು. ಓಕೆ, ಮತ್ತು ಕ್ರೀಡೆಯಲ್ಲಿ ಭಾಗವಹಿಸದ, ಕ್ರೀಡೆಯೊಳಗಿರಬಾರ್ದು ಅವರು, ಅಂದ್ರೆ ತ್ರಿಭುಜದೊಳಗೆ ಇರಬಾರ್ದು. ಕ್ರೀಡೆ ಯಾವುದೈತೆ, ತ್ರಿಭುಜದೊಳಗೆ ಇರಬಾರ್ದು. ಆ ಸಂಖ್ಯೆ ಎಷ್ಟು, ಅಂಡಾಕಾರದೊಳಗೆ ಅದಾರ, ಆದ್ರೆ ತ್ರಿಭುಜದೊಳಗೆ ಇರಬಾರ್ದು. ಆಮೇಲೆ ಏನಿರಬೇಕು, ಹುಡುಗಿಯರು ಇರ್ಬೇಕು. ಅವರು ಹುಡುಗಿಯರಂದ್ರೆ ವೃತ್ತಾಕಾರದೊಳಗೆ ಇರ್ಬೇಕು ಅವರು. ಓಕೆ, ಎಷ್ಟು ಅಂತ ಕೇಳಿದಾರೆ ನೋಡ್ರಿ, ಅಂಡಾಕಾರದೊಳಗೆ ಅದಾರು, ಆಮೇಲೆ ತ್ರಿಭುಜದೊಳಗೂ ಇವ್ರು ಅದಾರು. ಹಂಗಾರ ಇರುವಂಥವ್ರು ಯಾರು, 211 ಜನ. ಯಾರು, 211 ಜನ. ಯಾಕ ಏನಿರ್ಬೇಕು, ಅವರು ಅಂಡಾಕಾರದೊಳಗೆ ಇರಬೇಕು, ಆಮೇಲೆ ತ್ರಿಭುಜದೊಳಗೆ ಇರಬಾರ್ದು, ಆಮೇಲೆ ವೃತ್ತದೊಳಗೆ ಇರಬೇಕು. ಇಲ್ಲಿ ವೃತ್ತದೊಳಗೂ ಇದಾರ, ಇಲ್ಲಿ ನೋಡ್ರಿ ಇವರು ವೃತ್ತದೊಳಗೂ ಇದಾರ, ಆಮೇಲೆ ಅಂಡಾಕಾರದೊಳಗೂ ಇದಾರ, ಆಮೇಲೆ ಸ್ಪೋರ್ಟ್ಸ್ ಒಳಗೂ ಇಲ್ಲ. ಅಂತಂದ್ರೆ ಇವ್ರು ಎಷ್ಟಾಯ್ತು, 211. ಮೊದಲನೇ ಪ್ರಶ್ನೆ ಎಷ್ಟಾಯ್ತು, 211. ಹಂಗಾರೆ ಕ್ರಮವಾಗಿ 211 ಇಲ್ಲಿ ಸಿಕ್ಬಿಡ್ತು. ನಮಗೆ ಎರಡನೆಯ ಪ್ರಶ್ನೆಯನ್ನು ಚೆಕ್ ಮಾಡೋ ಅವಶ್ಯಕತೆನೇ ಬರಲಿಲ್ಲ. ಓಕೆ, ನೀವು ಅನ್ಬೋದು ಇಲ್ಲಿ 211 ಇದೆಯಲ್ಲ ಸರ್ ಅಂತ. ಓಕೆ, 211 ಇಲ್ಲಿ ಕೇಳಿದ್ ನಾವು ಮೊದಲನೆಯ ಪ್ರಶ್ನೆಯ ಉತ್ತರ. ಮೊದಲನೇ ಕಲಾಶಾಖೆಯಲ್ಲಿ ಆಯ್ಕೆ ಮಾಡಿಕೊಂಡು ಮತ್ತು ಕ್ರೀಡೆಯ ಭಾಗದಲ್ಲಿ ಭಾಗವಹಿಸದ ಹುಡುಗಿ ವಿದ್ಯಾರ್ಥಿನಿಯರ ಸಂಖ್ಯೆ. ಹಂಗಾರೆ ಇಲ್ಲಿ ಕ್ರಮವಾಗಿ ಅಂತ ಕೊಟ್ಟಿದಾರಲ್ಲ, ಅದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ಫಸ್ಟ್ನೇಗೆ ಏನು ಬರಬೇಕು, 211 ಬರಬೇಕು. ಒಂದನೇ ಪ್ರಶ್ನೆ ಉತ್ತರ 211 ಬರಬೇಕು. ಎರಡನೇ ಪ್ರಶ್ನೆದು ಆಮೇಲೆ ಚೆಕ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಮೊದಲಿಗೆ 211 ಒಂದೇ ಆಪ್ಷನ್ ಇರೋದ್ರಿಂದ ಇದೇ ಆಪ್ಷನನ್ನು ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ನೆಕ್ಸ್ಟ್ 96 144 ಮತ್ತು ಮತ್ತೊಂದು ಸಂಖ್ಯೆ ಎಕ್ಸ್ರ LCM 576 ಆಗಿದೆ. ಕೆಳಗೆ ನೀಡಲಾಗಿರುವ ಯಾವ ಮೌಲ್ಯಗಳು ಎಕ್ಸ್ನ ಮೌಲ್ಯವಾಗಿರಬಹುದು ಅಂತ ಕೇಳಿದೆ. ಇದಕ್ಕೆ ಸಾಕು ಹಿಡಿದ ಆಮೇಲೆ ಅದನ್ನು ಮಾಡಿರಿ ಇದು ಮಾಡಿರಿ ಅಂತ ಬಹಳಷ್ಟು ಮೆಥಡ್ಸ್ ಅದಾವ. ಅದನ್ನು ತುಂಬ ಲೆಂದಿ ಆಗಿರ್ತವೆ. ಓಕೆ, ನಾನು ನಿಮ್ಗೆ ಆಪ್ಷನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡುವಂತಹ ಬೆಸ್ಟ್ ಟೆಕ್ನಿಕನ್ನು ಹೇಳ್ತೀನಿ.
ಮೊದಲಿಗೆ ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಸಂಖ್ಯೆ ಬರೀರಿ. 96ದ 144 ಎರಡು ಸಂಖ್ಯೆ ಬರ್ಕೊಂಡ್ರಿ. ಓಕೆ, ಈಗ ಇವು ಎರಡರದ ಲಸ ತಗೋರಿ. ಲಸ ತಗೊಳಕ್ಕೆ ನಿಮ್ಗೆ ಈಸಿ ಮೆಥಡ್ ಯಾವಪ್ಪ ಅಂದ್ರೆ ದೊಡ್ಡ ಸಂಖ್ಯೆ ತಗೋರಿ. ದೊಡ್ಡ ಸಂಖ್ಯೆ ನೋಡ್ರಿ 144. 144 96 ಮಗ್ಗಿಯಾಗಿ ಬರ್ತದೆ ನೋಡ್ರಿ. ಇಲ್ಲ, 96 ಬರಂಗಿಲ್ಲ. ಅದಕ್ಕೆ ದೊಡ್ಡ ಸಂಖ್ಯೆನ ಡಬಲ್ ಮಾಡ್ರಿ. ಡಬಲ್ ಮಾಡ್ರಿ ಎಷ್ಟು ಬಂತು? 228. 228. 6 ಮೂರಲೆ 18, 9 ಮೂರಲೆ 27, 28. ಹಂಗಾರೆ 96 ಎರಡ್ಲೆ 220, 96 ಮೂರಲೆ 228, 144 ಎರಡ್ಲೆ 288. ಸಾರಿ, 28 ಅಲ್ಲ 88. ಹಂಗಾರೆ ಈಗ 96 ಮಗ್ಯಾಗೂ 288 ಬರ್ತೈತಿ, 144 ಮಗ್ಯಾಗೂ 288 ಬರ್ತೈತಿ. ಇದ ಲಸ. ಒಂದು ವೇಳೆ 2ರಿಂದ ಗುಣಾಕಾರ ಆದ್ರೆ ಬರಲಿಲ್ಲ ಅಂದ್ರೆ 3ರಿಂದ ಚೆಕ್ ಮಾಡೋದು. ಇದೇ ರೀತಿ ಮುಂದೆ ಹೋಗ್ಬೇಕು. ಓಕೆ, ಇದು ಈಸಿ ಮೆಥಡ್ ಲಸ ಕಂಡಿಡ್ಯಾಕ. ದೊಡ್ಡ ಸಂಖ್ಯೆ 144 ಇತ್ತು, 144 ಮಗ್ಯಾಗ 96 ಬರಂಗಿಲ್ಲ. ಅದಕ್ಕೆ 144 ಎರಡ್ಲೇ ಮಾಡಿದ್ವಿ, 288 ಬಂತು. 96 ಮೂರಲೆ 288 ಆಗತೈತಿ. ಸೊ ಲಸ ಇವೆರಡರದ್ದು ಏನು ಬಂತು? 288 ಬಂತು. ಇಷ್ಟಂತೂ ಗೊತ್ತಾಯ್ತು. ಓಕೆ, ನಾ ಈಗ ಆಪ್ಷನ್ ಮುಖಾಂತರ ಹೋಗ್ತೀನಿ. ಲಸ ತಗೊಂಡು. ಓಕೆ, ಮೊದಲಿಗೆ ಚಿಕ್ಕ ಸಂಖ್ಯೆ ತಗೊಳ್ಳೋ. ಲಸ ಅಂದ್ರೆ ಲೀಸ್ಟ್. ಓಕೆ, 96 ತಗೊಳ್ಳೋಣ. 96 ತಗೊಂಡಿವಿ ಅಂತಂದ್ರೆ ಇಲ್ಲಿ 96 ಐತಿ, ಇಲ್ಲಿ 144 ಐತಿ. ಇದ್ರ ಲಸ ಎಷ್ಟು ಬರ್ತೈತಿ? 288 ಬರ್ತೈತಿ. ನಮಗೆ ಎಷ್ಟು ಬರಬೇಕು? 576 ಬರಬೇಕು. ಇದು ಕ್ಯಾನ್ಸಲ್ ಆಯ್ತು. ಓಕೆ, ಇದನ್ನ ಬಿಟ್ಟರೆ ಯಾವ್ದಿಗೆ ಮತ್ತೆ 144 ತಗೋತೀರಿ. 144 ತಗೊಂಡ್ರೆ 144 ಇಲ್ಲಿದೆ, 96 ಇಲ್ಲಿದೆ. ಇವು 144, 96 ಲಸ ಎಷ್ಟು ಬರ್ತದೆ? 288 ಬರ್ತದೆ. ನಮಗೆ 576 ಬೇಕು. ಓಕೆ, ಈಗ ಬಿಟ್ಟರೆ ಏನು ಬರ್ತೈತಿ? ಉಳಿತು 288. 288 ತೊಗೊಂಡ್ರೆ 96, 144, 288 ಅಂದ್ರೆ ದೊಡ್ಡ ಸಂಖ್ಯೆ 288. 288 96 ಬರ್ತೈತಿ, 144 ಬರ್ತೈತಿ, 288 ಲಸ ಬರ್ತೈತಿ. ಸೊ ಇದು ಕ್ಯಾನ್ಸಲ್. ಉಳಿದದ್ದು ಏನೀಗ? 192. ಇದೇ ಈ ಒಂದು ಪ್ರಶ್ನೆಯ ಉತ್ತರ ಆಗಿರ್ತದೆ. ಇದು 144 ಕ್ಯಾನ್ಸಲ್ ಆಯ್ತು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಇನ್ನೊಂದು ಸಂಖ್ಯೆ ಯಾವುದು? 192. ಫಸ್ಟ್ ಏನು ಮಾಡ್ತೀರಿ? ಎರಡು ಸಂಖ್ಯೆಯ ಲಸ ತಗೋರಿ. ಓಕೆ, ಅದ್ರೊಳಗೆ 96 ತಗೊಂಡ್ರಿ. 96, 144 ಲಸ 288. ಸೊ 96 ಕ್ಯಾನ್ಸಲ್. ನಾ ಎದಕ್ಕೆ ನಿಮಗೆ ಒತ್ತು ಕೊಟ್ಟು ಹೇಳತ್ತೀನಿ ಅಂದ್ರೆ ಜಸ್ಟ್ ಟ್ರೈ ಮಾಡಿರಿ. ಬೆಸ್ಟ್ ಮೆಥಡ್ ಅದ. ನಿಮ್ಗೆ 2ರಿಂದ ಒಂದು 10-15 ಸೆಕೆಂಡ್ ಒಳಗೆ ನೀವು ಈ ಪ್ರಶ್ನೆಯನ್ನು ಮುಗಿಸ್ಬೋದು. 144 ತೊಗೊಂಡ್ರೆ ಅದರದ್ದು 288 ಬರ್ತೈತಿ. ಸೊ ಇದು ಕ್ಯಾನ್ಸಲ್. 288 ಆಲ್ರೆಡಿ ಅದ. 288 ತೊಗೊಂಡ್ರೆ ಅದರದ್ದು ಲಸ 288 ಬರ್ತದೆ. 192 ತೊಗೊಂಡ್ರೆ ನಿಮ್ಗೆ 576 ಬರ್ತದೆ. ಓಕೆ, ನೆಕ್ಸ್ಟ್. ಒಂದು ಗೋಳದ ಘನಫಲ 36 ಪೈ ಘನ ಸೆಂಟಿಮೀಟರ್ ಆದರೆ ಗೋಳದ ವ್ಯಾಸ ಎಷ್ಟು? ಗೋಳದ ಘನಫಲದ ಸೂತ್ರ ಏನು? 4/3 ಪೈ ಆರ್ ಕ್ಯೂಬ್ ಅಂದ್ರೆ ಏನು? ಗೋಳದ ಘನಫಲದ ಸೂತ್ರ. ಓಕೆ, ನಾವು ಈ ಸೂತ್ರವನ್ನು ತುಂಬ್ಕೋತೋಗೋಣ. 4/3 ಪೈ ಆರ್ ಕ್ಯೂಬ್. ಆರ್ ಅಂದ್ರೆ ತ್ರಿಜ್ಯ. ಆರ್ ಕ್ಯೂಬ್ ಕೊಟ್ಟಿಲ್ಲ, ಆರ್ ಕ್ಯೂಬ್ ಆಸ್ ಇಟ್ ಇಸ್ ಬರ್ತೀವಿ. ವಾಲ್ಯೂಮ್ ಘನಫಲ ಕೊಟ್ಟರೆ ಏನು? 36 ಪೈ. ಇನ್ನು ಪೈ ಜಾಗದಾಗ ಅದಕ್ಕೆ 22/7 ಬರಲಿಲ್ಲ ಅಂದ್ರೆ ಇಲ್ಲೂ ಪೈ ಐತಿ, ಇಲ್ಲೂ ಪೈ ಐತಿ. ಈ ಪೈಯಿಂದ ಈ ಪೈ ಏನಾಯ್ತು? ಕ್ಯಾನ್ಸಲ್ ಆಯ್ತು. ಆಯ್ತಲ್ಲ? ಓಕೆ, 4 ಮ್ಯಾಗಿಂದ ಮ್ಯಾಗ್ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ಈ = ದಾಟಿ ಹೊಡಿಬೇಕಂದ್ರೆ ಗೊತ್ತಿರಲಿ. ನೀವು ಇದನ್ನ ಈ ಕಡೆ ತೊಗೊಂಬಂದು ಇದನ್ನ ಈ ಕಡೆ ತೊಗೊಂಬಂದು ಬರೀಬೇಕಂದ್ರೆ ಟೈಮ್ ಭಾಳ ಹೋಗ್ತದೆ. ಅದಕ್ಕೆ = ಮುಂದಿತ್ತಂದ್ರೆ ಇಲ್ಲಿ ಗುಣ ಕರೆದ್ರೆ ಮ್ಯಾಲಿಂದ ಮ್ಯಾಲೆ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. 4 1 4, 4 9 36. ಇಲ್ಲಿ ಭಾಗಾಕಾರದಾಗಿದ್ದದ್ದು 3 ಈ ಕಡೆ ಹೋದ್ರೆ ಏನು ಬಂತು? 3. ಆರ್ ಕ್ಯೂಬ್ನ ಬೆಲೆ ಎಷ್ಟು ಬಂತು? 27. ಕ್ಯೂಬ್ ಇದ್ದದ್ದು ಈ ಕಡೆ ಹೋದ್ರೆ ಏನಾಯ್ತು? ಕ್ಯೂಬ್ ರೂಟ್. ಹಂಗಾರೆ 27ರ ಕ್ಯೂಬ್ ರೂಟ್ ಏನು? 3. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಕ್ಯೂಬ್ ಈ ಕಡೆ ಇದ್ದದ್ದು ಈ ಕಡೆ ಬಂದ್ರೆ ಕ್ಯೂಬ್ ರೂಟ್. 27ರ ಕ್ಯೂಬ್ ರೂಟ್ ಏನು? 3. 3ರ ಕ್ಯೂಬ್ 27 ಆಕತ್ತಂದ್ರೆ 27ರ ಕ್ಯೂಬ್ ರೂಟ್ 3 ಆಗ್ತದೆ. ಓಕೆ, ಆದ್ರೆ ಇಲ್ಲಿ ಏನು ಕಂಡುಹಿಡಿಬೇಕು? ನಾವು ಇದನ್ನ ಹಾಕಿ ಟಿಕ್ ಹಾಕಿ ರೈಟ್ ಹಾಕಿಬಿಡ್ತೀವಿ 3 ಸೆಂಟಿಮೀಟರ್. ಆದರೆ ಎಕ್ಸಾಮ್ನರ್ ಏನು ಮಾಡ್ತಾನೋ? ತಪ್ಪಾಗ್ತಾನೆ. ಯಾಕೆ ತಪ್ಪಾಗ್ತಾನೋ? ನಮಗೆ ಕೇಳಿದ್ದಿಲ್ಲಿ ತ್ರಿಜ್ಯವಲ್ಲ, ರೇಡಿಯಸ್ ಅಲ್ಲ. ಏನು ಕೇಳಿದಾರ? ವ್ಯಾಸ ಕೇಳಿದಾರ. ವ್ಯಾಸ ಅಂತಂದ್ರೆ ಏನು? ಡಯಾಮೀಟರ್. ತ್ರಿಜ್ಯದ ಡಬಲ್ ಇರ್ತದ ವ್ಯಾಸ. ಹಂಗಾರ 3 2 6. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಈ ಪಾಯಿಂಟ್ ಗಮನ ಇರಲಿ. ಅವ್ರು ಕೇಳಿದ್ದು ವ್ಯಾಸ. ತ್ರಿಜ್ಯ ಎಷ್ಟು ಬಂದೈತೆ? ನಮ್ಮದು ರೇಡಿಯಸ್ಸು 3 ಬಂದದ. ಆದ್ರೆ ನಮಗೆ ಬೇಕಾಗಿದ್ದು ವ್ಯಾಸ. ಅದಕ್ಕೋಸ್ಕರ ಏನು ಮಾಡಿದ್ವಿ? ನಾವು ಇದನ್ನ ಡಬಲ್ ಮಾಡಿದ್ವಿ. ಮುಂದಿನ ಪ್ರಶ್ನೆ. ರೀನಾ ತನ್ನ ಮನೆಯಿಂದ 3 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ನಡೆದುಕೊಂಡು ಹೋದರೆ ಜನ್ಮದಿನದ ಪಾರ್ಟಿಗೆ 20 ನಿಮಿಷ ತಡವಾಗಿ ಬರುತ್ತಾಳೆ. ಅವಳು ತನ್ನ ವೇಗವನ್ನ
4 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿಸಿದ್ರೆ ಮೊದಲು 3 ಕಿಲೋಮೀಟರ್ ಪ್ರತಿ ಗಂಟೆ ಹೋಗಿದ್ಲು, ಈಗ ಏನು ಮಾಡ್ತಾಳೆ ಆಕಿ 4 ಕಿಲೋಮೀಟರ್ ಪ್ರತಿ ಗಂಟೆ ವೇಗಕ್ಕೆ ಹೊಂಟ್ಲ. ಹಂಗಂದ್ರೆ 30 ನಿಮಿಷ ಮುಂಚೆನ ಬರತಾಳ. ಆಗ ಅವಳು ಮನೆ ಮತ್ತು ಜನ್ಮದಿನದ ಪಾರ್ಟಿಗೆ ನಡುವೆ ನಡೆಯುವ ಸ್ಥಳದ ದೂರ ಎಷ್ಟು ಅಂತ ಕೇಳಿದಾರೆ. ಓಕೆ, ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಇದಕ್ಕೆ ನಾವು ಬೇಸಿಕ್ ನಿಂತ ಮಾಡಿದ್ರೆ ಏನಾಗ್ತದೆ, ಭಾಳ ಲೆಂದಿ ಆಗ್ತದೆ. ಇದಕ್ಕೊಂದು ಸೂತ್ರ ಅದ ಡಿಸ್ಟೆನ್ಸ್ ಕಂಡುಹಿಡಿಯೋಕೆ, ಭಾಳ ಈಸಿ ಸೂತ್ರ. ಎಕ್ಸ್ ಇಂಟು ವೈ. ಎಕ್ಸ್ ಅಂದ್ರೆ ಹೋಗಬೇಕಾದಂತಹ ವೇಗ, ವೈ ಅಂದ್ರೆ ಬರಬೇಕಾದಂತಹ ವೇಗ. ಓಕೆ, ಎಕ್ಸ್ ಮೈನಸ್ ವೈ. ಓಕೆ, ಇವು ಎರಡರ ವ್ಯತ್ಯಾಸ ಇಂಟು ಡೆಲ್ಟಾ ಟಿ. ಡೆಲ್ಟಾ ಟಿ ಅಂದ್ರೆ ಟೈಮ್ ಡಿಫ್ರೆನ್ಸ್. ಡೆಲ್ಟಾ ಟಿ ಅಂದ್ರೆ ಏನೋ ಟೈಮ್ ಡಿಫ್ರೆನ್ಸ್. ಓಕೆ, ಟೈಮ್ ಡಿಫ್ರೆನ್ಸ್ ಯಾವ ರೀತಿ ಮಾಡ್ಬೇಕಂತ ನೋಡ್ಕೊರಿ. ಎರಡು, ಇದು ಒಂದು ಲೇಟು, ಒಂದು ಬೇಗ. ಒಂದು ಬೇಗ ಒಂದು ಲೇಟ್ ಇತ್ತಂತಂದ್ರೆ ಟೈಮ್ ಏನು ಮಾಡ್ತೀವಿ, ಎರಡೂ ಕೂಡಿಸ್ತೀವಿ. ಓಕೆ, ಒಂದು ಎರಡೂ ಲೇಟ್ ಇದ್ದು ಅಂದ್ರೆ ಟೈಮ್ ಏನು ಮಾಡ್ತೀವಿ, ಕಳಿತೀವಿ. ಎರಡೂ ಬೇಗ ಇತ್ತಂದ್ರೆ ಟೈಮ್ ಏನು ಮಾಡ್ತೀವಿ, ಕಳಿತೀವಿ. ಓಕೆ, ಯಾಕೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ, ತಿಳ್ಕೊರಿ. ಈಗ ಜಸ್ಟ್ ಎಕ್ಸ್ ಅಂದ್ರೆ ಹೋಗ್ಬೇಕಂದಂಥ ವೇಗ ಎಷ್ಟಿತ್ತು, 3 ಇತ್ತು, 3 ಬರೆದಿವಿ. ಓಕೆ, ಎರಡನೇ ಸಲ ಹೋಗಬೇಕಾದಂತಹ ವೇಗ ಎಷ್ಟಿತ್ತು, 4 ಇತ್ತು, 4 ಬರೆದಿವಿ. ಎರಡರ ವ್ಯತ್ಯಾಸ ಎಷ್ಟು ಬಂತು, 3ರಾಗ 4 ಕಳೆದ್ರೆ 1. ವ್ಯತ್ಯಾಸ ಕಂಡುಹಿಡಿಬೇಕು ನಾವು. ಓಕೆ, ಮೈನಸ್ ಮಾಡೋಕ್ಕಿಲ್ಲ, ವ್ಯತ್ಯಾಸ. ಓಕೆ, ಇಂಟು ಟೈಮ್ ಡಿಫ್ರೆನ್ಸ್. ಇಲ್ಲಿ 20 ನಿಮಿಷ ತಡ, 20 ನಿಮಿಷ ತಡ, ಇಲ್ಲಿ 30 ನಿಮಿಷ ಮುಂಚೆ. ಎರಡೂ ಬೇರೆ ಬೇರೆ ಅದಾವಲ್ಲ, ಇಲ್ಲಿ ತಡ ಅದ, ಇಲ್ಲಿ ಮುಂಚೆ ಅದ. ಹಂಗಾರೆ ಎರಡೂ ಏನು ಮಾಡ್ಬೇಕು ನಾವು, ಕೂಡಿಸ್ಬೇಕು. ಯಾಕಂದ್ರೆ ಈ ಕಡೆ 20 ನಿಮಿಷ, ಈ ಕಡೆ 30 ನಿಮಿಷ, ಅಂದರೆ ಗ್ಯಾಪ್ ಎಷ್ಟು ಇರ್ತೈತಿ, ಇಲ್ಲಿ 50 ನಿಮಿಷ ಇರ್ತೈತಿ. ಅದಕ್ಕೋಸ್ಕರ ಎರಡೂ ಬೇರೆ ಬೇರೆ ಇದ್ರೆ ನಾವೇನು ಮಾಡ್ತೀವಿ, ಕೂಡಿಸ್ತೀವಿ. ಇದು 50 ನಿಮಿಷ. ನಾವು ಇದನ್ನು ಯಾವಾಗಲೂ ಇಲ್ಲಿ ಕೆಳಗಡೆ ಏನೈತಿ, ಗಂಟೆ ಐತಿ, ಈ ನಿಮಿಷವನ್ನ ಏನು ಮಾಡಬೇಕು, ಗಂಟೆಗೆ ಬದಲು ಮಾಡಬೇಕು. ಗಂಟೆಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀರಿ, 60ರಿಂದ ಭಾಗಿಸ್ತೀರಿ, ಮುಗಿದೋತ್ ಲೆಕ್ಕ. ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಮೊದಲಿಗೆ ಇರುವಂತಹ ವೇಗ ಇಂಟು ನಂತರ ಇರುವಂತಹ ವೇಗ ಭಾಗಿಸು ಇವೆರಡರ ವ್ಯತ್ಯಾಸ. ಓಕೆ, ಆಮೇಲೆ ಸಮಯದ ವ್ಯತ್ಯಾಸ. 20 ನಿಮಿಷ ಲೇಟು, 30 ನಿಮಿಷ ಮುಂಚೆ, ಅಂದ್ರೆ 50 ನಿಮಿಷ. ನಮಗೆ ಎದ್ರೊಳಗೆ ಬೇಕು, ಗಂಟೆಗೆ ಬೇಕು. ನಾನು ಏನು ಮಾಡಿದ್ರಿ, 60ರಿಂದ ಭಾಗಿಸಿದ್ರಿ. 0ಯಿಂದ 0 ಹೋಯ್ತು, 3 ಒಂದ್ಲೆ 3, 2ಲೆ 2 ಒಂದ್ಲೆ 2, 2ಲೆ 5, 2ಲೆ ಎಷ್ಟು ಬಂತಪ್ಪ, 10. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಓಕೆ, ತುಂಬ ಸರಳವಾದಂತಹ ಪ್ರಶ್ನೆ. ಈ ಪ್ರಶ್ನೆಯನ್ನು ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೇಗನೆ ಪ್ರಶ್ನೆ ಮುಗಿತದೆ. ಈ ಸೂತ್ರ ನಿಮಗೆ ಜಸ್ಟ್ ನಾನು ನಿಮ್ಗೆ ಗೊತ್ತಿರಲಿ ಅಂತ ಬರ್ದಿರೋದು. ನೀವು ಎಕ್ಸಾಮ್ ಒಳಗೆ ಈ ಸೂತ್ರ ಅದು ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ 3 ಇಂಟು 4, 4ರಾಗ 3 ಕಳೆದ್ರೆ 1 ಎಷ್ಟು, 20, 30, 50, ಗಂಟೆಗೆ ಬದಲು ಮಾಡ್ಬೇಕಂದ್ರೆ 60. ಇಷ್ಟ ಬರೆದ್ರೆ ಮುಗಿದು ಹೋಯ್ತು ನಿಮ್ಮದು. ನೆಕ್ಸ್ಟ್ 3x² 6x ಮೈನಸ್ 5 = 0. ಈ ಸಮೀಕರಣದ ಬೀಜಗಳ ಸ್ವಭಾವ ಏನು? ಓಕೆ, ನಿಮ್ಗೆ ಗೊತ್ತಿರಲಿ ಒಂದು ಸೂತ್ರ ಅದ, b² ಮೈನಸ್ 4ac. ಓಕೆ, b² ಮೈನಸ್ 4ac = 0 ಇತ್ತಂದ್ರೆ ಇವೆಲ್ಲ ಏನಿರ್ತಾವೆ, ಈಕ್ವಲ್ ಇರ್ತಾವೆ. ಒಂದು ವೇಳೆ 0ಗಿಂತ ಜಾಸ್ತಿ ಇದ್ದು ಅಂತಂದ್ರೆ ರಿಯಲ್ ಇರ್ತಾವೆ ಮತ್ತು ಡಿಫ್ರೆಂಟ್ ಇರ್ತಾವೆ. ಇವು ಗೊತ್ತಿರ್ಬೇಕು ನಿಮಗೆ. ಓಕೆ, ಇದು 10th ಅದ, 9th ಅದ. ಓಕೆ, ಈಸ್ 0ಗಿಂತ ಕಡಿಮೆ ಇದ್ರೆ ಇವೇನಿರ್ತಾವೆ, ನೋ ರಿಯಲ್ ಇರಂಗಿಲ್ಲ, ಬಟ್ ಏನಿರ್ತಾವೆ, ರಿಯಲ್ ಇರಂಗಿಲ್ಲ. ಓಕೆ, ನೆಕ್ಸ್ಟ್ ಇವು ದೊಡ್ಡದು ಅಥವಾ 0ಗೆ ಸಮ ಇತ್ತಂತಂದ್ರೆ ಏನಿರ್ತದೆ, ರಿಯಲ್ ಇರ್ತಾವೆ ಮತ್ತು ಈಕ್ವಲ್ ಇರ್ತಾವೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಓಕೆ, ಇದು ಯಾವಾಗೈತಪ್ಪ, 10th. ಓಕೆ, ಈಗ ಬಿ ಅಂತಂದ್ರೆ ಏನು, ಇದು ಎ, ಇದು ಬಿ, ಇದು ಸಿ. ಎ ಬೆಲೆ ಎಷ್ಟು, 3, ಬಿ ಬೆಲೆ 6, ಸಿ ಬೆಲೆ 5. ಎಷ್ಟು, ಸಿ ಬೆಲೆ -5. ಯಾವ 5, -5. ಓಕೆ, ಈಗ ಇದನ್ನು ತುಂಬೋಣ. b² ಅಂತಂದ್ರೆ 6 ಇಂಟು 6 36 ಮೈನಸ್ 4 ಇಂಟು ಎ ಜಾಗದಾಗ 3, ಸಿ ಜಾಗದಾಗ -5. ಓಕೆ, 36, 5 3ಲೆ 15, 15 4ಲೆ 60, ಮೈನಸ್ ಪ್ಲಸ್ ಅಂದ್ರೆ ಪ್ಲಸ್ 60. 5 3ಲೆ 15, 15 4ಲೆ 60, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. ಓಕೆ, ಹಂಗಾರೆ ಎಷ್ಟಾಯಿತು, 96 ಆಯಿತು. 96 ಅಂದ್ರೆ 0ಗಿಂತ ಜಾಸ್ತಿ, ಹೌದಲ್ಲ. 96 ಅಂದ್ರೆ 0ಗಿಂತ ಜಾಸ್ತಿ. ರಿಯಲ್ ಅಂದ್ರೆ ವಾಸ್ತವವಾಗಿರಬೇಕು, ಡಿಫ್ರೆಂಟ್ ಆಗಿರಬೇಕು. ವಾಸ್ತವವಾಗಿರಬೇಕು, ಡಿಫ್ರೆಂಟ್ ಅಂದ್ರೆ ಭಿನ್ನವಾಗಿರಬೇಕು. ವಾಸ್ತವ ಮತ್ತು ಭಿನ್ನ ಯಾವ ಆಪ್ಷನ್, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓಕೆ, ನೆಕ್ಸ್ಟ್
ಸರಳ ಬಡ್ಡಿಯಲ್ಲಿ ಒಂದು ನಿರ್ದಿಷ್ಟ ಮೊತ್ತವು 2 ವರ್ಷಗಳಲ್ಲಿ 1250 ಆಗಿ 5 ವರ್ಷಗಳಲ್ಲಿ 2000 ಆಗಿ ಬೆಳೆಯುತ್ತದೆ. ವಾರ್ಷಿಕ ಬಡ್ಡಿ ದರವನ್ನು 2 ದಶಮಾಂಶ ಸ್ಥಾನಗಳಿಗೆ ರೌಂಡ್ ಅಪ್ ಮಾಡಿ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆ, ಭಾಳ ಈಸಿಯಾಗಿರುವಂಥದ್ದು ತಿಳ್ಕೊರಿ. 2 ವರ್ಷಕ್ಕೆ ಎಷ್ಟು ಹೋಗಿತಿ ಅಮೌಂಟು? 2550. ಇದು ಮೊತ್ತ ಟೋಟಲ್ ಬಡ್ಡಿ ಅಷ್ಟಲ್ಲಿದೆ, ಅಸಲು ಪ್ಲಸ್ ಬಡ್ಡಿ ಇಷ್ಟಾಗೈತಿ. ಓಕೆ, 5 ವರ್ಷಕ್ಕೆ ಎಷ್ಟಾಗೈತಿ ಮೊತ್ತ? 2000 ಆಗೈತಿ. 5 ವರ್ಷಕ್ಕೆ ಎಷ್ಟಾಗೈತಿ? 2000 ಆಗೈತಿ. ಹಂಗಾರೆ ಇಲ್ಲಿ ಎಷ್ಟು ವರ್ಷ ಗ್ಯಾಪ್ ಆಗೈತಿ ನೋಡ್ರಿ? 3 ವರ್ಷ ಗ್ಯಾಪ್ ಆಗೈತಿ. ಎಷ್ಟು ವರ್ಷ? 3 ವರ್ಷ. 3 ವರ್ಷ ಗ್ಯಾಪ್ನಾಗ ಎಷ್ಟು ಬಡ್ಡಿ ಬಂದೈತಿ? 750 ರೂಪಾಯಿ ಬಡ್ಡಿ ಬಂದೈತಿ. 1250 ಇದ್ದದ್ದು 2000 ಆಗೈತಿ ಅಂದ್ರೆ ಎಷ್ಟಾಗೈತಿ? 750 ರೂಪಾಯಿ ಬಡ್ಡಿ ಬಂದದ. 3 ವರ್ಷಕ್ಕೆ 750 ರೂಪಾಯಿ ಬಡ್ಡಿ ಬಂದೈತೆ ಅಂದ್ರೆ 1 ವರ್ಷಕ್ಕೆ ಎಷ್ಟು ಬಡ್ಡಿಪ್ಪ? 250 ರೂಪಾಯಿ. ಹೌದು ಇಲ್ಲೋ? ಹೌದಲ್ಲ? 3 ವರ್ಷಕ್ಕೆ 750 ರೂಪಾಯಿ ಬಡ್ಡಿ ಅಂದ್ರೆ 1 ವರ್ಷಕ್ಕೆ ಎಷ್ಟು? 3 ಒಂದ್ಲೇ 325ಲೇ. ಹೌದಾ ಇಲ್ಲ? 3 ವರ್ಷಕ್ಕೆ 750, 1 ವರ್ಷಕ್ಕೆ 250. ಹಂಗಾರೆ ನಾವು ಇಲ್ಲಿಂದ ಅಸಲನ್ನು ಕಂಡು ಹಿಡಿಬೋದಲ್ಲ? ಅಸಲನ್ನು ಕಂಡು ಹಿಡಿಯಬಹುದೋ ಇಲ್ಲೋ? ಕಂಡು ಹಿಡಿಬೋದು. ಯಾಕೆ? 2 ವರ್ಷಕ್ಕೆ ಎಷ್ಟಾಗಿತ್ತಿದು? 1250 ರೂಪಾಯಿ. ಹಂಗಾರೆ 2 ವರ್ಷದ ಬಡ್ಡಿ ಕಳೆದು ಬಿಟ್ರೆ ನಮ್ಗೆ ಅಸಲು ಸಿಗ್ತೈತಲ್ಲ? 1 ವರ್ಷಕ್ಕೆ 250 ರೂಪಾಯಿ ಬಡ್ಡಿ ಬರ್ತದೆ. 2 ವರ್ಷಕ್ಕೆ ಎಷ್ಟು ಬಡ್ಡಿ ಬಂದಿರ್ತೈತಿ? 500 ರೂಪಾಯಿ. ಹಂಗಾರೆ 1250 ರೂಪಾಯಿ ಒಳಗೆ 500 ರೂಪಾಯಿ ಕಳೆದ್ರೆ ನಮಗೆ ಅಸಲು ಸಿಗ್ತೈತೋ ಇಲ್ಲೋ? ಸಿಗ್ತದೆ. ಅಸಲು ಎಷ್ಟು ಬರ್ತದೆ? 750 ರೂಪಾಯಿ. ಅಸಲು ಎಷ್ಟು? 750 ರೂಪಾಯಿ. ಹಂಗಾರೆ ಇಲ್ಲಿಂದ ನಾವೇನು ಮಾಡ್ಕೋಬೋದು? ಈಗ ಸರಳ ಬಡ್ಡಿ ಕಂಡು ಹಿಡಿಬೋದು. ಅಸಲು ಎಷ್ಟು? 750 ರೂಪಾಯಿ. ನಮ್ಗೆ ಸೂತ್ರ ಗೊತ್ತದ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು 750, ಟೈಮ 2 ವರ್ಷದ ತೊಗೊಳ್ಳಿ. 2 ವರ್ಷ ಇಂಟು ಇಲ್ಲ 1 ವರ್ಷದ ತೊಗೊಂಡ್ರು ನಡೀತಿತ್ತು. 1 ವರ್ಷದ ತೊಗೊಂಡ್ರೆ ನೀವು 250 ಅನ್ಕೋತೀವಿ 1 ವರ್ಷ. ಓಕೆ, ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6 ಅನ್ಕೊಂಡ್ರಿ. ಭಾಗಿಸು 100. 1 ವರ್ಷಕ್ಕೆ ಎಷ್ಟು ಬಡ್ಡಿ ಐತಿಪ್ಪ? 250 ರೂಪಾಯಿ. ಗೊತ್ತಲ್ಲ ಎಲ್ಲರಿಗೂ? 0ಇಂದ 0 ಹೋಯ್ತು. 25 ಮೂರ್ಲೆ 25 10ಲೇ. ಓಕೆ, 10 ಇಂಟು ಈಗ 10 ಭಾಗಾಕಾರದಾಗಿದ್ದದ್ದು ಈ ಕಡೆ ಹೋದ್ರೆ ಗುಣಾಕಾರ 100. ಇಲ್ಲಿ ಗುಣಾಕಾರದಾಗಿದ್ದದ್ದು 3 ಈ ಕಡೆ ಹೋದ್ರೆ ಭಾಗಾಕಾರ. 100 ಭಾಗಿಸು 3 ಅಂದ್ರೆ 33.33%. ನೋಡ್ರಿ, ಮೈಂಡ್ ಒಳಗೆ ಮಾಡ್ಬೋದಾಗಿತ್ತು ಈ ಎಲ್ಲದನ್ನು. ಹೆಂಗೆ? 2 ವರ್ಷಕ್ಕೆ 1250, 5 ವರ್ಷಕ್ಕೆ 2000 ಅಂದ್ರೆ ಎಷ್ಟು ಬಡ್ಡಿ ಬಂದೈತಿ? 750 ರೂಪಾಯಿ ಬಡ್ಡಿ ಬಂದೈತಿ. ಮೈಂಡ್ ಒಳಗೆ 750 ರೂಪಾಯಿ ಬಡ್ಡಿ ಬಂದೈತಿ. 3 ವರ್ಷಕ್ಕೆ 750 ಅಂದ್ರೆ 1 ವರ್ಷಕ್ಕೆ ಎಷ್ಟು ಬಂತಪ್ಪ? 250. ಇಷ್ಟು ಮೈಂಡ್ ಒಳಗೆ ಮಾಡ್ಬೋದು, ಹೌದಿಲ್ಲ? ಮಾಡ್ಬೋದು. ಓಕೆ, 1 ವರ್ಷಕ್ಕೆ 250. ಹಂಗಾರೆ 2 ವರ್ಷಕ್ಕಿಂತ ಮೊದಲ ಎಷ್ಟು ಬಡ್ಡಿ ಬಂದಿರ್ತೈತಿ? 500 ರೂಪಾಯಿ ಬಡ್ಡಿ ಬಂದಿರ್ತೈತಿ. ಹಂಗಾರೆ 1250 ರೂಪಾಯಿ ಒಳಗೆ 500 ರೂಪಾಯಿ ಕಳೆದ್ರೆ ಎಷ್ಟು ಬಂತು? 750 ರೂಪಾಯಿ. ಎಷ್ಟು ಬಂತು? 750 ರೂಪಾಯಿ. ಹಂಗಾರೆ ಅಸಲು ಎಷ್ಟಾಯ್ತು? 750 ರೂಪಾಯಿ. 1 ವರ್ಷಕ್ಕೆ ಬಡ್ಡಿ ಇಂಟು ಬಡ್ಡಿ ದರ ಭಾಗಿಸು 100 ಇಸ್ ಈಕ್ವಲ್ ಟು ಬಡ್ಡಿ ಎಷ್ಟು ಬಂದೈತಿ? 1 ತಿಂಗಳು 1 ವರ್ಷಕ್ಕೆ 250. ಇಷ್ಟು ಡೈರೆಕ್ಟ್ ಮೈಂಡ್ ಒಳಗೆ ಮಾಡಕ್ಕೆ ಬರ್ತೈತಲ್ಲ? ಬರ್ತದೆ. ಯಾವಾಗ? ನೀವು ಜಸ್ಟ್ ಪ್ರಾಕ್ಟೀಸ್ ಮಾಡಬೇಕಷ್ಟೇ, ಆವಾಗ ಮಾತ್ರ ಬರ್ತದೆ. ಓಕೆ, ಮುಂದಿನ ಶಿಫ್ಟ್ ಒಳಗೂ ಈ ರೀತಿ ಪ್ರಶ್ನೆಗಳಿರ್ತಾವೆ ಅನ್ಕೋತೀನಿ. ಆವಾಗ ನೀವು ಪ್ರಾಕ್ಟೀಸ್ ಮಾಡಿ ನೀವು ಇದೇ ರೀತಿ ಮಾಡ್ತೀರಿ. ಓಕೆ, ಜಸ್ಟ್ ಪ್ರಾಕ್ಟೀಸ್ ಮಾಡ್ತಾ ಇರಿ. ನೆಕ್ಸ್ಟ್ ಇಲ್ಲೇನದ? 3x² ಮೈನಸ್ 13x ಪ್ಲಸ್ 6 ಸಮೀಕರಣಗಳ ಬೀಜಗಳ ಗುಣಲಬ್ಧ ಏನು ಅಂತ ಕೇಳಿದ್ದಾರೆ. ಸಮೀಕರಣದ ಬೀಜಗಳ ಗುಣಲಬ್ಧ ಕಂಡುಹಿಡಿಬೇಕಂತಂದ್ರೆ ಏನು ಮಾಡ್ತೀರಿ? C ಡಿವೈಡೆಡ್ ಬೈ A ಮಾಡ್ತೀರಿ, ಮುಗಿದೋದು. C ಅಂದ್ರೆ ಇದು, A ಅಂದ್ರೆ ಇದು. C ಎಷ್ಟೈತಿ? 6, A ಎಷ್ಟೈತಿ? 3. 3 ಒಂದ್ಲೆ 3 ಎರಡ್ಲೆ. ಆಪ್ಷನ್ 4 ಸರಿಯಾದ ಉತ್ತರ. ಗೊತ್ತಿದ್ರೆ ಬಹಳ ಈಸಿ, ಗೊತ್ತಿಲ್ಲ ಅಂದರೆ ಇದರಂಥ ಡಿಫಿಕಲ್ಟ್ ಪ್ರಶ್ನೆನೇ ಯಾವುದು ಇರೋದಿಲ್ಲ. ಓಕೆ, ಹಂಗಾದ್ರೆ ಸಮೀಕರಣಗಳ ಬೀಜಗಳ ಗುಣಲಬ್ಧ ಕಂಡಿಡಿ ಅಂದರೆ ಏನು ಮಾಡ್ತೀರಿ? 6/3 C ಡಿವೈಡೆಡ್ ಬೈ A. ಮುಗಿದೋಯ್ತು ಪ್ರಶ್ನೆ. ನೆಕ್ಸ್ಟ್, 6 ದಿನಗಳಲ್ಲಿ 5 ಪುರುಷರು ಮತ್ತು 6 ಮಹಿಳೆಯರು ಒಂದು ಕೆಲಸವನ್ನು ಮಾಡಬಹುದು. ಆದರೆ 9 ದಿನಗಳಲ್ಲಿ 3 ಪುರುಷರು ಮತ್ತು 5 ಮಹಿಳೆಯರು ಅದೇ ಕೆಲಸವನ್ನು ಮಾಡಬಹುದು. 3 ಪುರುಷರು ಮತ್ತು 2 ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಲ್ಲರು? ಓಕೆ, ಮೊದಲಿಗೆ 5 ಪುರುಷರು ಪ್ಲಸ್ 6 ಮಹಿಳೆಯರು ಎಷ್ಟು ದಿವಸನಾಗ ಕೆಲಸ ಮಾಡ್ತಾರು? 6 ದಿವಸನಾಗ ಕೆಲಸ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇದು ಟೋಟಲ್ ಕೆಲಸ.
ಮೂರು ಪುರುಷರು ಮತ್ತು 5 ಮಹಿಳೆಯರು ಕೂಡಿಕೊಂಡು 2 ದಿವಸನಾಗ ಕೆಲಸ ಮಾಡ್ತಾರೆ. ಅವರು 9 ದಿವಸನಾಗ ಕೆಲಸ ಮಾಡ್ತಾರೆ. ಇಲ್ಲಿಂದ ನಾವು ಪುರುಷರು ಮತ್ತು ಮಹಿಳೆಯರ ಎಫಿಷಿಯನ್ಸಿ ತಕ್ಕೋಬೋದು. ಹೆಂಗೆ ಅವರು ಒಂದು ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಕಂಡುಹಿಡ್ಕೋಬೋದು. ನೋಡಿರಿ, 3 2 6, 3 3 9 ಇದನ್ನಂತೂ ಕಡ್ತಾ ಹೊಡ್ಕೊಲಿಲ್ಲ ಅಂದ್ರೂ ಬೇಡ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇರಲಿ, ಹಂಗೆ ಮಾಡೋಣ. ಬೇಗನೆ ಯಾವ ರೀತಿ ಮಾಡಬೇಕು? ಫಸ್ಟ್ ಪುರುಷರದಷ್ಟ ತಗೋರಿ. 6 5 30 ಮೈಂಡ್ ಒಳಗೆ ಮಾಡಿರಿ. 6 5 30 ಪುರುಷರು. ಓಕೆ, ಇಲ್ಲಿ ತಗೋರಿ. 9 3 27 ಪುರುಷರು. 30 ಪುರುಷರೊಳಗೆ 27 ಪುರುಷರು ಕಳೆದ್ರೆ ಎಷ್ಟು ಬಂತು? 3 ಪುರುಷರು. ಇಷ್ಟ ಮಾಡ್ಬೇಕು ನೀವು. ಇದಕ್ಕೆ ಗುಣಾಕಾರ ಮಾಡಿ, ಇದನ್ನು ಗುಣಾಕಾರ ಮಾಡಿ ಸಾಲ್ವ್ ಮಾಡಬೇಡ್ರಿ. ಜಸ್ಟ್ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿರಿ. 3 × 5 6 × 5 30 ಪುರುಷರು. 9 × 3 27 ಪುರುಷರು. 30 ಪುರುಷರೊಳಗೆ 27 ಪುರುಷರು ಹೋದ್ರೆ 3 ಪುರುಷರು. ಮುಗೀತು. ಈಸ್ ಈಕ್ವಲ್ ಟು ಕೊಟ್ಬಿಡ್ರಿ. ಇನ್ನು ಮಹಿಳೆಯರಿಗೆ ಬರ್ರಿ. 6 6 36 ಮಹಿಳೆಯರು. 9 5 45 ಮಹಿಳೆಯರು. 45 ಮಹಿಳೆಯರುಗಳ 36 ಮಹಿಳೆಯರು ಕಳೆದ್ರೆ ಎಷ್ಟು ಬಂತು? 9 ಮಹಿಳೆಯರು. ಬಂತೋ ಇಲ್ಲೋ? ಎಲ್ಲರಿಗೂ ಬಂತು ಅನ್ಕೋತೀನಿ. ಓಕೆ, ಈಗ ಇದು 3 1 3 3 3 9. ಹಂಗಾರೆ ಪುರುಷರ ಮುಂದೆ ಏನೈತಿ? 3 ಐತಿ. ಮಹಿಳೆಯರ ಮುಂದೆ ಏನೈತಿ? 1 ಐತಿ. ಹಂಗಾರೆ ಪುರುಷರು ಮಾಡುವ ಕೆಲಸ 3, ಮಹಿಳೆಯರು ಮಾಡುವ ಕೆಲಸ 1. ಇಷ್ಟು ಗೊತ್ತಾತ್ಲ ಎಲ್ಲರಿಗೂ? ಓಕೆ, ಈಗ ಪುರುಷರು ಮಾಡೋ ಕೆಲಸ, ಮಹಿಳೆಯರು ಮಾಡೋ ಕೆಲಸ ಕಂಡುಹಿಡಿದ್ವಿ. ಹಂಗಾರೆ ಈಗ ಟೋಟಲ್ ಕೆಲಸ ಏನು? ಟೋಟಲ್ ಕೆಲಸ ನೋಡೋಣ. ಈ ಪುರುಷರ ಜಾಗದಾಗ ಇದ್ರಾಗಾರ ತುಂಬ್ರಿ, ಇಲ್ಲ ಇದ್ರಾಗಾರ ತುಂಬ್ರಿ, ಎದ್ರಾಗಾರ ತುಂಬ್ರಿ. ಪುರುಷರು ಹೆಂಗೆ ತುಂಬಬೇಕದು? ಈ ಪುರುಷರ ಜಾಗದಾಗ 3 ತುಂಬಬೇಕು. 5 3 15 ಮೈಂಡ್ ಒಳಗೆ ಇರಬೇಕದು 15. ಮಹಿಳೆಯರು ಅಂದ್ರೆ 1. 6 1 6 15 6 21. 15 6 21. 21 × 6 20. ಇದು 21. 21 × 6 21 × 6 ಅಂದರೆ ಎಷ್ಟು? 126. ಇದು ಟೋಟಲ್ ಕೆಲಸ. ನೀವು ಇದೇ ರೀತಿ ಮಾಡಬೇಕು. ಯಾಕಂತಂದ್ರೆ ನೀವು ಎಕ್ಸಾಮ್ ಬರಿತಾ ಇರ್ತೀರಿ. ಇಲ್ಲಿ ಅಕಾಡೆಮಿಕ್ ಎಕ್ಸಾಮ್ಸ್ ಇರೋದಿಲ್ಲ. ನೀವು ಯಾವ ರೀತಿ ಕ್ವಶನ್ ಸಾಲ್ವ್ ಮಾಡಿರಿ ಅನ್ನೋದು ಇರಂಗಿಲ್ಲ. ಇಲ್ಲಿ ಸ್ಟೆಪ್ಸ್ಗೆ ಮಾರ್ಕ್ಸ್ ಇರಂಗಿಲ್ಲ. ನೀವು ಎಷ್ಟು ಬೇಗನೆ ಮಾಡ್ತೀರಿ ಅಷ್ಟು ಬೇಗ ಮುಗಿತದೆ. ಜಸ್ಟ್ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗತ್ತೆ ಅನ್ಕೋತೀನಿ. ಪುರುಷರ ಜಾಗದಾಗ 3 ಬರೆದ್ರಿ. ನಿಮಗೆ ಒಂದು ಬರೆದು ತೋರಿಸ್ತೀನಿ. 5 3 ಪ್ಲಸ್ ಮಹಿಳೆಯರ ಜಾಗದಾಗ 1 ಬರೆದ್ರಿ. 6 × 1 5 3 15 6 1 6 15 ಪ್ಲಸ್ 1 6 ಅಂತಂದ್ರೆ 21. 21 × 6 ಅಂತಂದ್ರೆ ಎಷ್ಟು ಬಂತು? 126 ಬಂತು. ಅರ್ಥ ಆಯ್ತಲ್ಲ? ಇದು ಟೋಟಲ್ ಕೆಲಸ. ಇದನ್ನ ಇಲ್ಲಿಯೂ ಮಾಡ್ಬೋದಾಗಿತ್ತು. ನೀವು ಏನು ತಪ್ಪಿಲ್ಲ. 3 3 9 5 1 5 9 5 14 14 126. ಓಕೆ, ಈ ಕೆಲಸ ಯಾರು ಮಾಡ್ಬೇಕು? 3 ಪುರುಷರು. 3 ಪುರುಷರು ಅಂತಂದ್ರೆ ಒಬ್ಬ ಪುರುಷ ಒಂದು ದಿವ್ಸಕ್ಕೆ 3 ಕೆಲಸ ಮಾಡ್ತಾನೆ. 3 ಪುರುಷರು ಅಂದ್ರೆ 9 ಕೆಲಸ ಮಾಡ್ತಾರೆ. ಮೈಂಡ್ ಒಳಗೆ ಇರಲಿವೆಲ್ಲ. ಮಹಿಳೆಯರು 2 ಮಹಿಳೆಯರು. 2 ಮಹಿಳೆಯರು ಅಂದ್ರೆ 2 1 2 9 ಪ್ಲಸ್ 2 ಅಂದ್ರೆ 11. ಹೌದೋ ಇಲ್ಲೋ? ಇವರ ಮಾಡ್ಬೇಕು ಹೌದಲ್ಲ ಈ ಕೆಲಸ. ಅದಕ್ಕೆ 11ರಿಂದ ಭಾಗಿಸ್ತೀರಿ. ಓಕೆ, ಇರಲಿ, ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗೋಲ್ತಕ್ಕ. 126 ಭಾಗಿಸು 3 ಪುರುಷರು. 3 × 3 ಪ್ಲಸ್ ಮಹಿಳೆಯರು 2 ಮಹಿಳೆಯರು. 2 × 1 ಇಷ್ಟು ಮಾಡಿದಾಗ ಇಷ್ಟು ಬರ್ತೈತಲ್ಲ? ಓಕೆ, ಇರಲಿ. 11 1 11 1 ಉಳಿತು. 11 1 11 5 ಉಳಿತು. ಭಾಗಿಸು 11 11 5 ಭಾಗಿಸು 11 ಎಲ್ಲೈತಿ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನಾನು ನಿಮಗೆ ಬಹಳಷ್ಟು ಟೈಮ್ ತಗೊಂಡ ಈ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡೀನಿ. ಬಟ್ ನೀವು ಇದನ್ನೇನು ಮಾಡಿರಿ, ಜಸ್ಟ್ ಒಂದು 20 ರಿಂದ 30 ಸೆಕೆಂಡ್ ಒಳಗೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಓಕೆ, 14 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 3 ಪಟ್ಟಿತ್ತು. ಈಗ ಪ್ರೆಸೆಂಟ್ ಅವನ ವಯಸ್ಸು ಎಷ್ಟೈತೆ ಗೊತ್ತಿಲ್ಲ. ಅದಕ್ಕಿಂತ 14 ವರ್ಷದ ಹಿಂದೆ ತಂದೆ ಮತ್ತು ಮಗನ ವಯಸ್ಸು ಎಷ್ಟಿತ್ತು? ಇವು ಮಗ 1 ಪಟ್ಟಿದ್ರೆ ಇವು ಎಷ್ಟಿದ್ದ? 3 ಪಟ್ಟಿತ್ತು. ತಂದೆಯ ವಯಸ್ಸು 2 ಪಟ್ಟಿತ್ತು. ಎಷ್ಟು ಪಟ್ಟಿತ್ತು? 2 ಪಟ್ಟ 3 ಪಟ್ಟ 3 ಪಟ್ಟಿತ್ತು. ಓಕೆ, 3 ಪಟ್ಟಿತ್ತು. ಈಗ ತಂದೆಯ ವಯಸ್ಸು ಅವನ ಮಗನ ವಯಸ್ಸಿನ 2 ಪಟ್ಟಿದೆ. ಈಗ ಪ್ರೆಸೆಂಟ್ಲಿ ಅವನದು 1 ಇದ್ರೆ ಇವನು ಎಷ್ಟೈತಿ? 2 ಐತಿ. ಇಷ್ಟಂತೂ ಗೊತ್ತಾಯ್ತಲ್ಲ? ಈ ರೀತಿ ಪ್ರಶ್ನೆಯನ್ನು ನಾವು ಬಹಳ ಬೇಗನೆ ಸಾಲ್ವ್ ಮಾಡ್ಬೋದು. ಯಾವಾಗ ನಾವು ಏನು ಮಾಡಬೇಕು? ಇವು 2ರ ವ್ಯತ್ಯಾಸ ಸಮ ಮಾಡ್ಕೋಬೇಕು. 3 1ರ ವ್ಯತ್ಯಾಸ ಎಷ್ಟೈತಿ? 2 ಐತಿ. 2 1ರ ವ್ಯತ್ಯಾಸ ಎಷ್ಟೈತಿ? 1 ಐತಿ. ಹಂಗಾರೆ ಇದು 2 ಐತೆ ಅಂದ್ರೆ ಇದನ್ನು 2 ಮಾಡ್ಕೊಳಕ್ಕೆ ಬರ್ತೈತಲ್ಲ? ಇದಕ್ಕೆ ಏನು ಮಾಡಬೇಕು?
2ರಿಂದ ಗುಣಿಸಿರ ಇದು 2 ಆಯಿತು. ಇದಕ್ಕೆ 2ರಲ್ಲೇ ಗುಣಿಸಿರಂದ್ರೆ ಇದಕ್ಕೂ 2ರಲ್ಲೇ ಗುಣಿಸ್ರಿ, ಇದಕ್ಕೂ 2ರಲ್ಲೇ ಗುಣಿಸ್ರಿ. 2 2 4, 2 1 2. ಈಗ ಸದ್ಯದ ಅನುಪಾತ ಎಷ್ಟು ಬಂತು? 4:2. ಓಕೆ, ಹಂಗಾರೆ ಈ ಕಡೆನೂ ಸೇಮ್ ವ್ಯತ್ಯಾಸ ಬಂದಿರ್ತದ, ಈ ಕಡೆನೂ ಸೇಮ್ ವ್ಯತ್ಯಾಸ ಬಂದಿರ್ತದ. ನೀವು ಯಾವ್ದು ಬೇಕಾದ್ ತಗೋಬೋದು. ಇಲ್ಲಿ ವ್ಯತ್ಯಾಸ ಎಷ್ಟು ಹೆಚ್ಚಾಗೈತಿ? 1 ಹೆಚ್ಚೈತಿ. ಎಷ್ಟೈತಿ? 1. 1 ಅಂದ್ರೆ ಎಷ್ಟು ವರ್ಷ? 14 ವರ್ಷ. 1 ಅಂದ್ರೆ ಎಷ್ಟು ವರ್ಷ ಐತಿ? 14 ವರ್ಷ ಗ್ಯಾಪ್. 1 ಅಂದ್ರೆ 14 ವರ್ಷ ಗ್ಯಾಪ್. ತಂದೆ ಮತ್ತು ಮಗನ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟು? ತಂದೆ ವಯಸ್ಸೆಷ್ಟು? 4. ಮಗನ ವಯಸ್ಸು ಎಷ್ಟೈತಿ? 2. 2 ಕೂಡಿಸಿದ್ರೆ 6. 6 ಅಂದ್ರೆ ಎಷ್ಟು? ಓಕೆ, 1 ಅಂದ್ರೆ 14, 6 ಅಂದ್ರೆ ಎಷ್ಟು? 14 84. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ನೋಡ್ರಿ, ಇದನ್ನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿನಂತ ಎಷ್ಟು ಟೈಮ್ ತೊಗೊಂಡೈತಿ. ನೀವು ಎಕ್ಸಾಮ್ ಒಳಗೆ ಹೆಂಗೆ ಮಾಡ್ಬೇಕು? ಪಿ ಅಂದ್ರೆ ಪ್ರೆಸೆಂಟ್, 14 ವರ್ಷದ ಹಿಂದೆ ಹೋದ್ರಿ. ಅವ್ರ ಅಪ್ಪನ ವಯಸ್ಸು 3 ಪಟ್ಟಿತ್ತು. ಈಗ ಸದ್ಯಕ್ಕೆ ಅವನ ಮಗನ ವಯಸ್ಸು ಎಷ್ಟೈತಿ? 2 ಪಟ್ಟದ. ಅದಕ್ಕೆ ಎಷ್ಟು ಬರ್ಕೊಂಡ್ರಿ? ಇಲ್ಲಿ ವ್ಯತ್ಯಾಸ 2 ಅದ, ಇಲ್ಲಿ ವ್ಯತ್ಯಾಸ 1 ಅದ. ಹಂಗಾರೆ ಇದಕ್ಕೆ 2ರಲ್ಲೇ ಗುಣಿಸ್ಬೇಕಂದ್ರೆ ಇದಕ್ಕೂ 2ರಲ್ಲೇ ಗುಣಿಸ್ತೀರಿ, ಇದಕ್ಕೂ 2ರಲ್ಲೇ ಗುಣಿಸ್ತೀರಿ. 2 2 4, 2 1 2. ಓಕೆ, ಎಷ್ಟು ವ್ಯತ್ಯಾಸ ಆಗೈತಿ? 1. 1 ವ್ಯತ್ಯಾಸ ಅಂದ್ರೆ ಇಲ್ಲಿ 14 1 ವ್ಯತ್ಯಾಸ ಅಂದ್ರೆ 14. ತಂದೆಯ ಮಗಂದು 2 ಕೂಡಿ 4 + 2 ಅಂದ್ರೆ 6. 6 ಅಂದ್ರೆ ಎಷ್ಟು? ಇಷ್ಟ. ಅರ್ಥ ಆಯ್ತಲ್ಲ? ಓಕೆ, ಜೇಮ್ಸ್ ಒಂದು ವಸ್ತುವನ್ನು 1920ಗೆ ಮಾರಾಟ ಮಾಡುವ ಮೂಲಕ ಗಳಿಸಿದ ಶೇಕಡಾವಾರು ಲಾಭವು ಅದರ 1500ಕ್ಕೆ ಮಾರಾಟ ಮಾಡುವಾಗ ಅನುಭವಿಸಿದ ನಷ್ಟಕ್ಕೆ ಸಮನಾಗಿರುತ್ತದೆ. ಅವನು 10% ಲಾಭ ಗಳಿಸಲು ಬಯಸಿದರೆ ಮಾರಾಟದ ಬೆಲೆ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಓಕೆ, ನಾನು ನಿಮಗೊಂದು ಬೆಸ್ಟ್ ಮೆಥಡ್ ಹೇಳ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿರಿ. ಅವನು 1920ಕ್ಕೆ ಮಾರಾಟ ಮಾಡ್ಯಾನ, ಇನ್ನೊಂದನ್ನು 1500ಕ್ಕೆ ಮಾರಾಟ ಮಾಡ್ಯಾನ. ಇದನ್ನು ಮಾರಾಟ ಮಾಡಿದಾಗ ಲಾಭ ಆಗೈತಿ, ಇದನ್ನು ಮಾರಾಟ ಮಾಡಿದಾಗ ನಷ್ಟ ಆಗೈತಿ. ಎರಡೂ ಕಡೆ ಲಾಭ ಮತ್ತು ನಷ್ಟ ಏನಾಗೈತಿ? ಸೇಮ್ ಐತಿ. ಈ ಕಡೆ ₹1 ಲಾಸ್ ಆಗಿತ್ತಂದ್ರೆ ಈ ಕಡೆ ₹1 ಲಾಭ ಆಗಿತ್ತಂದ್ರೆ ಈ ಕಡೆ ₹1 ಏನಾಗೈತಿ? ನಷ್ಟ ಆಗೈತಿ. ಇಷ್ಟೆಲ್ಲರಿಗೂ ಗೊತ್ತಾಯ್ತಾ? ಓಕೆ, ಈಗ ಏನು ಅನ್ಕೊಳ್ಳೋಣ ನಾವು? ಎರಡರದ್ದು ವ್ಯತ್ಯಾಸ ಎಷ್ಟೈತಿ ನೋಡ್ರಿ. ಇಲ್ಲಿ 1920 ಐತಿ, ಇಲ್ಲಿ 1500 ಐತಿ. ಹಂಗಾರೆ ವ್ಯತ್ಯಾಸ ಎಷ್ಟೈತಿ? ₹420 ಎರಡು ಕಡೆ ವ್ಯತ್ಯಾಸ ಐತಿ. ಎಷ್ಟು ರೂಪಾಯಿ ವ್ಯತ್ಯಾಸ ಐತಿ? ₹420 ವ್ಯತ್ಯಾಸ ಐತಿ. ಇಲ್ಲಿ ಪ್ಲಸ್, ಇಲ್ಲಿ ಮೈನಸ್. ಹಂಗಾರೆ ಇಲ್ಲೂ ಏನಾಗಿರ್ತೈತಿ? ವ್ಯತ್ಯಾಸ 2 ಆಗಿರ್ತೈತಿ. ಹೌದಿಲ್ಲ? ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ. ಅಂದರೆ ಡಿಫ್ರೆನ್ಸ್ ಏನಾಗಿರ್ತೈತಿ? 2 ಆಗಿರ್ತೈತಿ. ಹೌದಿಲ್ಲ? ಇಲ್ಲಿ ನೋಡ್ರಿ, +1 -1 ಏನಾಕೈತಿ? ಮೈನಸ್ ಪ್ಲಸ್ ಆಕತಿ. ಹಂಗಾರೆ 1 + 1 ಅಂದ್ರೆ ಏನಾಕತಿ? 2 ಆಕತಿ. ಹೌದಿಲ್ಲ? ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ ಇದ್ರೆ ವ್ಯತ್ಯಾಸ ಏನಾಗ್ತದೆ? ಆಲ್ವೇಸ್ 2 ಪ್ಲಸ್ ಆಗ್ತದೆ. ಹಂಗಾರೆ ಏನಾಗ್ತದೆ? ಇಲ್ಲಿ 2/2. ಹಂಗಾರೆ ಒಂದು ಕಡೆ ಎಷ್ಟಾಯ್ತಪ್ಪ? ₹210 ಆಗೈತೆ ಅನ್ಕೊ. ಒಂದು ಕಡೆ ಎಷ್ಟು ರೂಪಾಯಿ ಹೆಚ್ಚಾಗೈತಿ? ಒಂದು ಕಡೆ ₹210 ಲಾಭ ಆಗೈತೆ ಅನ್ಕೊಳ್ಳೋಣ, ಒಂದು ಕಡೆ ₹210 ನಷ್ಟ ಆಗೈತಿ ಅನ್ಕೊಳ್ಳೋಣ. ಓಕೆ, ಇಷ್ಟೆಲ್ಲರಿಗೂ ಗೊತ್ತಾಯ್ತಾ? ರೈಟ್. ನಾವು ಇಲ್ಲಿಂದ ಅಸಲು ಬೆಲೆಯನ್ನು ಕಂಡುಹಿಡಿಬೋದು. ಇದು ಲಾಭ ಆಗಿದ್ದು. ಎಷ್ಟು ಲಾಭ ಆಗೈತಿ? ₹210 ಲಾಭ ಆಗೈತಿ. ಹಂಗಾರೆ ಈ ಲಾಭದೊಳಗೆ ಇದು ಮಾರಿದ ಬೆಲೆಯೊಳಗೆ ಈ ಲಾಭವನ್ನು ಕಳೆದ್ರೆ ಏನಾಗ್ತದೆ? ನಮ್ಗೆ ಅಸಲು ಬೆಲೆ ಸಿಗ್ತೈತಲ್ಲ. 0 ಒಳಗೆ 0 ಕಳೆದ್ರೆ 0, 2ರಾಗ 1 ಹೋದ್ರೆ 1, 19ರಾಗ 2 ಹೋದ್ರೆ 17. ಹಂಗಾರೆ ಅಸಲು ಬೆಲೆ ಎಷ್ಟು? 1710. ಇಲ್ಲಿಂದನೂ ಅಸಲು ಬೆಲೆ ತಗೋಬೋದು ನೀವು, ಇಲ್ಲ ಇಲ್ಲಿಂದನೂ ಅಸಲು ಬೆಲೆ ತಗೋ. ಇದು ನಷ್ಟ ಆಗೈತಿ. ಮಾರಿದಾಗ ಈ ನಷ್ಟವನ್ನು ಕೂಡಿಸಿದ್ರೆ ಏನಾಗ್ತದೆ? ನಮ್ಗೆ ಅಸಲು ಬೆಲೆ ಸಿಗ್ತದೆ. ಎರಡನ್ನೂ ಕೂಡಿಸಿದ್ರೆ ಎಷ್ಟು ಬಂತು? 1710. ಇಲ್ಲೂ ಕೂಡ ಅಸಲು ಬೆಲೆಯನ್ನು ಕಂಡುಹಿಡಿಬೋದು. ಮಾರಿದ ಬೆಲೆಯೊಳಗೆ ಲಾಭವನ್ನು ಕಳೆದ್ರೆ ನಮಗೇನು ಸಿಗ್ತತಿ? ಅಸಲು ಬೆಲೆ ಸಿಗ್ತತಿ. ನಷ್ಟದೊಳಗೆ ಮಾರಿದ ಬೆಲೆಯೊಳಗೆ ನಷ್ಟವನ್ನು ಕೂಡಿಸಿದ್ರು ಕೂಡ ನಮಗೇನು ಸಿಗ್ತತಿ? ಅಸಲು ಬೆಲೆ ಸಿಗ್ತದೆ. ಅಸಲು ಬೆಲೆ ಎಷ್ಟು ಐತಿ? 1710. ಓಕೆ, 1710. ಇದ್ರೊಳಗೆ ನಾವು ಏನು ಮಾಡಬೇಕು? 10% ಲಾಭ ಗಳಿಸ್ಬೇಕು. 10% ಅಂದರೆ ಎಷ್ಟು? ಡೈರೆಕ್ಟಾಗಿ ಕೂಡಿಸ್ಬೋದಲ್ಲ, 171. 10% ಅಂದರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 1710ಕ್ಕೆ 10% ಕೂಡಿಸ್ಬೇಕು. 10% ಅಂದರೆ ಎಷ್ಟು? ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 1 8 8 1. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 1710ಕ್ಕೆ ಮತ್ತು 110% ಅಂತ ಬರ್ಕೊಂಡು ಯಾಕೆ ಮಾಡ್ತೀರಿ? ಡೈರೆಕ್ಟಾಗಿನ 10% ಕಂಡು ಹಿಡಿಬೋದಲ್ಲ. 10% ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್. 171. 171 ಕೂಡಿಸಿದ್ರೆ ಲಾಸ್ಟ್ 1 ಬರಬೇಕಾಗಿತ್ತು. 0 + 1 1, ಲಾಸ್ಟ್ 1 ಎಲ್ಲೈತಿ? ಇಲ್ಲೈತಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಓಕೆ, ರೈಟ್. ವಿಸ್ತೃತ ರೂಪ.
ಎ ಪ್ಲಸ್ ಬಿ ಹಾಂ ಇದನ್ನು ಎ ಮೈನಸ್ ಬಿ ಮೈನಸ್ ಸಿ ಯ ವಿಸ್ತೃತ ರೂಪ ಇದು ಸೂತ್ರ ಗೊತ್ತಿರ್ಬೇಕು ನಿಮ್ಗೆ. ಸೂತ್ರ ಅಂದ್ರೆ ಫಸ್ಟ್ನೇಕ್ ಏನು ಮಾಡ್ತೀರಿ, ಎ ಸ್ಕ್ವೇರ್ ಅಂತಂದ್ರೆ 3 3 9 ಎ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಇದ್ರೂ ಕೂಡ ಏನಿರ್ತದೆ ಇಲ್ಲಿ ಸೂತ್ರದೊಳಗೆ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 4 4 16 ಬಿ ಸ್ಕ್ವೇರ್ ಪ್ಲಸ್ ಇದನ್ನು ಸ್ಕ್ವೇರ್ ಸಿ ಸ್ಕ್ವೇರ್ ಅಂತಂದ್ರೆ 2 4 4 16 ಓಕೆ 2 2 4 ಸಿ ಸ್ಕ್ವೇರ್. ಓಕೆ ಇಷ್ಟ ಆದ್ಮೇಲೆ ಏನಿರ್ತೈತಿ ಆಮೇಲೆ ಮೈನಸ್ ಸ್ಟಾರ್ಟ್ ಆಗುತ್ತೆ. ಮೈನಸ್ ಎ ಇಂಟು ಬಿ 3 4 12 ಎ ಬಿ 12 ಎ ಬಿ ಆಮೇಲೆ ಇದನ್ನ ಗುಣಿಸ್ಬೇಕು. 4 2 8 ಮೈನಸ್ ಮೈನಸ್ ಪ್ಲಸ್ ಅಂದ್ರೆ ಏನಾಗಬೇಕು ಪ್ಲಸ್ 8 ಬಿ ಸಿ ಏನಾಗಬೇಕು 8 ಬಿ ಸಿ ಸಾರಿ ಇಲ್ಲಿ 2 ಇರ್ತೈತಿ ಬಾ ಸೂತ್ರನ ಬರ್ತು ತೋರಿಸ್ತೀನಿ ತಡಿ ನಿಮ್ಗೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಓಕೆ ಇಲ್ಲಿ ಏನಿರ್ತೈತಪ್ಪ ಅಂತಂದ್ರೆ ಪ್ಲಸ್ 2 ಇಂಟು ಇರ್ತೈತಿ ಏನಿರ್ತೈತಿ ಇಲ್ಲಿ ಮೈನಸ್ 2 ಇಂಟು ಎ ಬಿ ಬಿ ಸಿ ಸಿ ಡಿ ಈ ರೀತಿ ಇರ್ತದ. ಅದಕ್ಕೋಸ್ಕರ ಇಲ್ಲಿ ಹೊರಗಡೆ 2 ಇರೋದ್ರಿಂದ ಏನು ಮಾಡ್ತೀರಿ ಇದನ್ನ ಬಂದ ಉತ್ತರವನ್ನು ಡಬಲ್ ಮಾಡ್ತೀರಿ. ಹಂಗಾರೆ ಇದು ಏನಾಗಬೇಕು 24 8 ಇದ್ದದ್ದು ಡಬಲ್ ಆದರೆ ಏನಾಕತಿ 16. ಓಕೆ ಈ ಫಾರ್ಮುಲಾನ ಬಿಟ್ಬಿಡ್ರಿ ಡೈರೆಕ್ಟಾಗಿನ ಮಾಡಿರಿ ನೋಡ್ರಿ. ಈಗ ಇದು ಇಂಟು ಗುಣಾಕಾರ ಆಯಿತು, ಇದು ಇಂಟು ಗುಣಾಕಾರ ಆಯಿತು. ಈಗ ನೆಕ್ಸ್ಟ್ ಇದು ಇಂಟು ಇದು 2 3 6 ಎ ಸಿ ಎಂಥ ಎ ಸಿ ಮೈನಸ್ 6 ಡಬಲ್ ಮಾಡ್ಬೇಕಲ್ಲ ಹಂಗಾರೆ ಏನು ಮಾಡಬೇಕು 12 ಎ ಸಿ. ಯಾವ ಆಪ್ಷನ್ ಅದ ಆಪ್ಷನ್ ಸಿ ಅದ ನೋಡ್ರಿ. ಓಕೆ ಕನ್ಫ್ಯೂಸ್ ಆಗಿದ್ರೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಮೊದಲಿಗೆ ಇದನ್ನು ಸ್ಕ್ವೇರ್ ಮಾಡ್ತೀರಿ 9 ಎ ಸ್ಕ್ವೇರ್. ನೆಕ್ಸ್ಟ್ ಆಮೇಲೆ ಇದನ್ನು ಸ್ಕ್ವೇರ್ ಮಾಡ್ತೀರಿ 16 ಬಿ ಸ್ಕ್ವೇರ್. ನೆಕ್ಸ್ಟ್ ಇದನ್ನು ಸ್ಕ್ವೇರ್ ಮಾಡ್ತೀರಿ 4 ಸಿ ಸ್ಕ್ವೇರ್. ಓಕೆ ಫಸ್ಟ್ ಇದನ್ನು ಗುಣಾಕಾರ ಮಾಡಿ ಡಬಲ್ ಮಾಡಿರಿ 4 3 12 ಎ ಬಿ ಎಂಥದ್ದು ಪ್ಲಸ್ ಮೈನಸ್ ಇದ್ರೆ ಮೈನಸ್ 12 ಎ ಬಿ 4 3 12 ಡಬಲ್ ಮಾಡ್ರೆ 24 ಎ ಬಿ ಮುಗಿತಾ. ನೆಕ್ಸ್ಟ್ ಇದನ್ನು ಗುಣಿಸ್ರಿ ಮೈನಸ್ ಮೈನಸ್ ಪ್ಲಸ್ 4 2 8 8ನ್ನ ಏನು ಮಾಡಬೇಕು ಡಬಲ್ ಮಾಡ್ರೆ 16 ಬಿ ಸಿ. ನೆಕ್ಸ್ಟ್ ಆಮೇಲೆ ಇದನ್ನು 3 2 ಪ್ಲಸ್ ಮೈನಸ್ ಏನಾಕತಿ ಮೈನಸ್ 3 2 6 6 2 12 ಎ ಸಿ ಮುಗಿದೋಯ್ತು ಲೆಕ್ಕ. ಯಾವುದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕೊಟ್ಟಿರುವ ಚಿತ್ರವನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಿ ಮತ್ತು ಪ್ರಶ್ನೆಗೆ ಉತ್ತರಿಸಿ. ವಿಭಿನ್ನ ವಿಭಾಗಗಳಲ್ಲಿರುವ ಸಂಖ್ಯೆಗಳು ವ್ಯಕ್ತಿಗಳ ಸಂಖ್ಯೆಯನ್ನು ಸೂಚಿಸ್ತವೆ. ಇವರು ಮೇಲನ್ನು ಸೂಚಿಸ್ತದೆ, ಇದು ಅಕೌಂಟೆಂಟ್ಸನ್ನು ಸೂಚಿಸ್ತದೆ, ಇದು ಬೈಲಾಂಗ್ವೇಜನ್ನು ಸೂಚಿಸ್ತದೆ. ಪ್ರಶ್ನೆ ಏನದ ಎಷ್ಟು ಲೆಕ್ಕ ಪರಿಶೋಧಕರು ದ್ವಿಭಾಷಿಕರಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಓಕೆ ಅಕೌಂಟೆಂಟ್ಸು ಇರಬೇಕು ಮತ್ತು ದ್ವಿಭಾಷಿಕರು ಇರಬೇಕು. ಎರಡೂದ್ರಾಗ ಯಾವ್ದಾರು ಇಲ್ಲಿದಾರ ನೋಡ್ರಿ. ಇದು ಅಕೌಂಟ್ಸ್ ಒಳಗೆ ಮತ್ತು ದ್ವಿಭಾಷಿಕದೊಳಗೆ ಇಬ್ಬರೊಳಗೂ ಹೋದಾರ. ಹಂಗಂದ್ರೆ ಇದು 15 + 9 ಅಂದರೆ ಎಷ್ಟು 24. ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ ಎ ಬಿ ಮತ್ತು ಸಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸಿದರು. ಕ್ರಮವಾಗಿ 6 ತಿಂಗಳು 12 ತಿಂಗಳು 14 ತಿಂಗಳುಗಳ ಕಾಲ ಪಾಲುದಾರಿಕೆಯಲ್ಲಿದ್ದರು. ಅವರ ಲಾಭದ ಅನುಪಾತವು ಕ್ರಮವಾಗಿ 5:4:7 ಆಗಿದ್ದರೆ ಅವರ ಹೂಡಿಕೆಗಳ ಅನುಪಾತ ಎಷ್ಟು? ಹೂಡಿಕೆ ಯಾವ ರೀತಿ ಮಾಡ್ತೀರಿ? ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ನಮಗೇನು ಸಿಗ್ತದೆ ಲಾಭ ಸಿಗ್ತದೆ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಪ್ರಾಫಿಟ್. ಓಕೆ ನಾವಿಲ್ಲಿ ಏನು ಕಂಡುಹಿಡಿಬೇಕು ಹೂಡಿಕೆ ಕಂಡುಹಿಡಿಬೇಕು. ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೇಕು. ಇನ್ವೆಸ್ಟ್ಮೆಂಟ್ ಕಂಡುಹಿಡಿಬೇಕಂದ್ರೆ ಪಿ ಇಲ್ಲಿ ಇರ್ತದೆ, ಟಿನ ಏನು ಮಾಡ್ತೀರಿ ಈ ಕಡೆ ಕಳಿಸ್ತೀರಿ. ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಟಿ. ಓಕೆ ಮುಗಿದೇ ಹೋಯ್ತು. ಇಲ್ಲಿ ಪಿ ಅಂದರೆ ಪ್ರಾಫಿಟ್ ಲಾಭ. ಒಂದನೇದೊಂದು ಎಷ್ಟೈತಿ 5 ಭಾಗಿಸು ಇವು ಎಷ್ಟು ಟೈಮ್ ಹೂಡಿಕೆ ಮಾಡ್ಯಾನ 6. ನೆಕ್ಸ್ಟ್ ಎರಡನೇದು ಇವಂದು ಇನ್ವೆಸ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಎಷ್ಟು 4 ಇವೆಷ್ಟು ತಿಂಗಳು ಹೂಡಿಕೆ ಮಾಡ್ಯಾನ 12. ನೆಕ್ಸ್ಟ್ ಇವಂದು ಪ್ರಾಫಿಟ್ ಎಷ್ಟು 7 ಭಾಗಿಸು ಇವೆಷ್ಟು ತಿಂಗಳು ಹೂಡಿಕೆ ಮಾಡ್ಯಾನ 14. ಸಿಂಪ್ಲಿಫೈ ಮಾಡಿರಿ ಮುಗಿದು ಹೋಯ್ತು ಲೆಕ್ಕ. 4 1 4 3 7 1 7 2 ಇಲ್ಲಿ 6 ಅದ ಇಲ್ಲಿ 3 ಅದ ಇಲ್ಲಿ 2 ಅದ. ಇದನ್ನು 6 ಮಾಡ್ಕೊಳಕ್ಕೆ ಬರ್ತೈತಲ್ಲ ಅದಕ್ಕೆ ಇದಕ್ಕೆ 2ರಿಂದ ಗುಣಿಸ್ತೀರಿ. ಇದಕ್ಕೆ 2ರಲ್ಲೇ ಗುಣಿಸಿರಂದ್ರೆ ಮೇಲೂ 2ರಲ್ಲೇ ಗುಣಿಸ್ರಿ. ಇದನ್ನು 6 ಮಾಡ್ಬೇಕಂದ್ರೆ ಇದಕ್ಕೆ 3ರಲ್ಲೇ ಗುಣಿಸ್ತೀರಿ. ಇದಕ್ಕೆ 3ರಲ್ಲೇ ಗುಣಿಸಿರಂದ್ರೆ ಇದಕ್ಕೂ 3ರಲ್ಲೇ ಗುಣಿಸ್ರಿ. 5 ಅನುಪಾತ 2 1 2 ಅನುಪಾತ 3 1 3 ಕೆಳಗೆ 6 ಐತಿ ಅನುಪಾತದೊಳಗೆ ಅದೇನು ಚೇಂಜಸ್ ಆಗಂಗಿಲ್ಲ. 5 ಅನುಪಾತ 2 ಅನುಪಾತ 3 ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ ಆತ್ಮೀಯ ಸ್ನೇಹಿತರೆ, ನಾನು ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಪ್ರತಿಯೊಂದು
ಸ್ಟೆಪ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 17ನೇ ಶಿಫ್ಟಿನ 17ನೇ ತಾರೀಕಿನ 2ನೇ ಶಿಫ್ಟಿನ ಎಲ್ಲ ಆಲ್ಮೋಸ್ಟ್ ಗಣಿತ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ. ವಿಡಿಯೋ ಜಾಸ್ತಿ ಲೆಂದಿ ಆದರೂ ಪರವಾಗಿಲ್ಲ ಸರ್, ನಮ್ಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿರಿ ಅಂತ ಹೇಳಿದ್ರಿ. ಅದಕ್ಕೋಸ್ಕರ ನಾನು ಇಷ್ಟೊಂದು ಟೈಮ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.